Last week I shared little about visual power. ಗತ ವಾರ ಸಭಾಪಾಲಕರು ದೃಷ್ಟಿಸಿ ನೋಡುವುದರಲ್ಲಿ ಇರುವಂತಹ ಶಕ್ತಿ ಕುರಿತು ಹೇಳಿದ್ದಾರೆ. Today we go further little more. ಈ ದಿನ ಇನ್ನೂ ಸ್ವಲ್ಪ ಅದರಲ್ಲಿ ಡೀಟೇಲ್ಡ್ ಆಗಿ ಹೋಗೋಣ, ವಿವರಿಸೋಣ ಅದನ್ನು ವಿಷಯಗಳನ್ನು. Visual power is a principle of spiritual things. ದೃಶ್ಯ ರೂಪದಲ್ಲಿ ವಿಷಯಗಳನ್ನು ದೃಷ್ಟಿಸಿ ನೋಡುವಂಥದ್ದು ಆತ್ಮೀಯ ಜೀವನದಲ್ಲಿ ಇರುವಂಥ ಸೂತ್ರವಾಗಿದೆ. That is a spiritual principle. ಅದು ಆತ್ಮೀಯ ಸೂತ್ರವಾಗಿದೆ. When you use that principle, you will be successful. ಆ ಆತ್ಮೀಯ ಸೂತ್ರವನ್ನು ನೀನು ಉಪಯೋಗಿಸುವಾಗ ನೀನು ಸಫಲತೆ ಹೊಂದಿತೀಯಾ? As I said, Exodus 7th chapter 1st verse. ನಾನು ಆಗಲೇ ಹೇಳಿದ ಪ್ರಕಾರವಾಗಿ ವಿಮೋಚನಾ ಕಾಂಡ 7ನೇ ಅಧ್ಯಾಯ 1ನೇ ವಚನದಲ್ಲಿ, When God said to Moses, ಮೋಶೆಗೆ ದೇವರು ಹೇಳಿರುವಾಗ, See, I have made thee God to Pharaoh. ನಾನು ಫರೋಗೆ ನಿನ್ನನ್ನು ದೇವರಾಗಿ ಮಾಡಿದ್ದೇನೆ ನೋಡು ಎಂದು ಹೇಳಿದ್ದಾರೆ. That means ಅದನ್ನರ್ಥ you can create what you want. ನಿನಗೆ ಏನು ಬೇಕಾಗಿದ್ದೋ ಅದನ್ನು ನೀನು ಮಾಡಿಕೊಳ್ಳಬಹುದು, ನೀನು ದೇವರು ಅಂತ ಹೇಳಿದ್ದಾರೆ. Hallelujah. ಹಲ್ಲೆಲೂಯಾ. What God said, I made you God to Pharaoh. ಏನು ದೇವರು ಹೇಳಿದ್ದಾರೆ ಮೋಶೆಗೆ ನಾನು ನಿನ್ನನ್ನು ಫರೋಗೆ ದೇವರಾಗಿ ಮಾಡಿದ್ದೇನೆ ಎಂದು. Genesis 1st chapter 26th verse says, ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ ಹೇಳುತ್ತದೆ, God made man in his own image. ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದ್ದಾರೆ. Hallelujah. ಹಲ್ಲೆಲೂಯಾ. That's what psalmist said in ಅದಕ್ಕಾಗಿ 82nd psalm. ಅದಕ್ಕಾಗಿ ಕೀರ್ತನಗಾರರು 82ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 6th verse, 6ನೇ ವಚನದಲ್ಲಿ, God made us gods. ದೇವರು ನಮ್ಮನ್ನು ದೇವರುಗಳಾಗಿ ಮಾಡಿದ್ದಾರೆ. Hallelujah. ಹಲ್ಲೆಲೂಯಾ. So we are created in the image of God. ನಾವು ದೇವರ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. We can create anything what we want. ನಮಗೂ ಬೇಕಾಗಿರುವಂತ ವಿಷಯಗಳು ನಾವು ಕೂಡ ನಿರ್ಮಿಸಿಕೊಳ್ಳಬಹುದು. How we can create? ಹೇಗೆ ನಾವು ಅದನ್ನು ನಿರ್ಮಿಸಿಕೊಳ್ಳಬಹುದು? What we talk, we have to visualize those things. ನಾವು ಏನು ಮಾತನಾಡ್ತೀವೋ ಅದನ್ನು ನಾವು ದೃಶ್ಯ ರೂಪದಲ್ಲಿ ಆತ್ಮೀಯವಾಗಿ ದೃಶ್ಯಿಸಿ ನೋಡುತ್ತಾ ಇರ್ತೀವಿ ಆ ವಿಷಯಗಳನ್ನು. ಅದರಿಂದ That's what God said to Moses, I made you God to Pharaoh. ಅದೇ ವಿಷಯವನ್ನು ಮೋಶೆಗೆ ದೇವರು ಹೇಳಿದ್ದಾರೆ, ನಾನು ನಿನ್ನನ್ನು ಫರೋಗೆ ದೇವರಾಗಿ ಮಾಡಿದ್ದೇನೆ, ನೀನು ನೋಡು, do whatever you want. ನೀನು ಈಗ ದೇವರಾಗಿದೆ, ನಿನಗೆ ಬೇಕಾಗಿದ್ದು ನೀನು ಮಾಡಿಕೊಳ್ಳಬಹುದು, ನೋಡು. Hallelujah. ಹಲ್ಲೆಲೂಯಾ. Joshua 6th chapter 2nd verse. ಯೆಹೋಶುವ 6ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, God said to Joshua, ದೇವರು ಯೆಹೋಶುವನಿಗೆ ಹೇಳಿದ್ದೇನೆಂದರೆ, See, I have given this Jericho. ನೋಡು, ನಾನು ಈ ಯೆರಿಕೋ ಪಟ್ಟಣವನ್ನು ನಿನಗೂ ಕೊಟ್ಟಿದ್ದೇನೆ. That means ಅದನ್ನರ್ಥ Joshua has to see Jericho is his. ಯೆಹೋಶುವನು ದೃಷ್ಟಿಸಿ ದೃಶ್ಯ ರೂಪದಲ್ಲಿ ಆತ್ಮೀಯವಾಗಿ ನೋಡಬೇಕು, ಆ ಯೆರಿಕೋ ಪ್ರದೇಶವು ಆತನದೆಂದು. Amen. ಆಮೆನ್. Hallelujah. ಹಲ್ಲೆಲೂಯಾ. When God said in his word, you are healed. ದೇವರು ತನ್ನ ವಾಕ್ಯದಲ್ಲಿ ನೀನು ಗುಣ ಹೊಂದಿದ್ದಿ ಅಂತ ಹೇಳಿದ್ರೆ, when he said you were healed, ನೀನು ಗುಣ ಹೊಂದಿದ್ದೀ ಅಂತ ದೇವರು ಹೇಳಿದ್ರೆ, we have to see that we are healthy persons. ನಾವು ಹೆಂಗ ನೋಡ್ಕೋಬೇಕಂದ್ರೆ ನಮ್ಮ ದೃಶ್ಯದಲ್ಲಿ ನಾವು ಗುಣ ಹೊಂದಿರುವಂತ ಆರೋಗ್ಯವಂತರಾಗಿ ನೋಡ್ಕೊಳ್ಳಬೇಕು. Hallelujah. Hallelujah. When word of God says that we are prospered, how we must see ourselves? ದೇವರ ವಾಕ್ಯವು ನಾವು ಅಭಿವೃದ್ಧಿ ಹೊಂದಿದವರು ಅಂತ ಹೇಳುವಾಗ ನಾವು ಹೇಗೆ ನೋಡಿಕೊಳ್ಳಬೇಕು? As a prospered people we have to see. ನಾವು ಅಭಿವೃದ್ಧಿ ಹೊಂದಿರುವಂತ ಜನಾಂಗವಾಗಿ ದೃಶ್ಯ ರೂಪದಲ್ಲಿ ನಾವು ದೃಷ್ಟಿಸಿ ನೋಡಬೇಕು. If you don't see what the word of God says, you cannot be successful. ದೇವರ ವಾಕ್ಯವು ಏನು ಹೇಳುತ್ತದೋ ಅದು ನೀನು ನೋಡದೇ ಇದ್ದರೆ ದೃಶ್ಯವಾಗಿ ದೃಷ್ಟಿಸಿ ಅದು ಆಗುವುದಿಲ್ಲ. Use a principle, spiritual principle, visualize a principle to be successful in your life. ಆತ್ಮೀಯ ಜೀವನದಲ್ಲಿ ದೇವರು ಕೊಟ್ಟಿರುವಂತಹ ಸೂತ್ರದಲ್ಲಿ ಒಂದಾಗಿರುವಂತಹ ದೃಶ್ಯವಾಗಿ ದೃಷ್ಟಿಸಿ ನೋಡುವಂತ, ಇಲ್ಲದೇ ಇರುವ ವಿಷಯಗಳನ್ನು ನೋಡುವಂತೆ ಇರುವಂತ ಶಕ್ತಿಯನ್ನು ನೀನು ಉಪಯೋಗಿಸಿ ನೀನು ವಿಷಯಗಳನ್ನು ಹೊಂದಿಕೊಳ್ಳಬಹುದು. That's what God said to Joshua, Jericho is yours, means he has to see that is his. ಅದೇ ಯೆಹೋಶುವನು ಕೇಳಿದಾನೆ, ಯೆರಿಕೋ ಪಟ್ಟಣವು ನಿನ್ನದಾಗಿದೆ, ಅದನ್ನು ನೋಡು ಎಂದು.
Amen. ಆಮೆನ್. Hallelujah. ಹಲ್ಲೆಲೂಯಾ. When word of God says you were healed means again don't ask God, Lord heal me. ದೇವರ ವಾಕ್ಯವು ನೀನು ಗುಣ ಹೊಂದಿತಿ ಅಂತ ಹೇಳುವಾಗ ಅದನ್ನು ನೀನು ಪ್ರಕಟಣೆಯಾಗಿ ತೆಗೆದುಕೊಂಡು ಮತ್ತೆ ನನಗೆ ಗುಣ ಕೊಡಪ್ಪ ಅಂತ ಹೇಳಬಾರ್ದು. That means you don't understand word. ಒಂದು ವೇಳೆ ನೀನು ಹಂಗ ಗ್ರಹಿಸಲಿಲ್ಲ ಅಂದ್ರೆ ನೀನು ಅರ್ಥ ಮಾಡಿಕೊಂಡಿಲ್ಲ ವಾಕ್ಯವನ್ನು. Visualization is a very important principle in this world. ಈ ಲೋಕದಲ್ಲಿ ನಾವು ಜಯಭರಿತರಾಗಿರುವುದಕ್ಕೆ ದೇವರ ವಿಷಯಗಳನ್ನು ದೃಷ್ಟಿಸಿ ದೃಶ್ಯ ರೂಪದಲ್ಲಿ ವಿಷಯಗಳನ್ನು ನಾವು ನೋಡಬೇಕು. God's people must see what God has said. ದೇವರ ಜನರು ದೇವರು ತಮಗಾಗಿ ಏನು ಹೇಳಿದ್ದಾರೋ ಅದನ್ನು ನಾವು ನೋಡಬೇಕು. When you see, then only you can create what God said about you. ನೀನು ದೇವರು ಏನು ಹೇಳಿದ್ದಾನೋ ಅದರಲ್ಲಿ ನೋಡಿಕೊಂಡು ಅದನ್ನು ನೀನು ಸೃಷ್ಟಿ ಮಾಡಿಕೊಳ್ಳಬೇಕು ಆ ದೃಶ್ಯವನ್ನು. When God said you are righteous, ದೇವರು ನೀನು ನೀತಿವಂತನಂತ ಹೇಳಿರುವಾಗ, if you look yourself sinner, you cannot be successful. ನೀನು ಪಾಪಿಯಾಗೆ ನಿನ್ನನ್ನು ನೋಡಿಕೊಳ್ಳುತ್ತಾ ಇದ್ರೆ ನೀನು ಸಫಲತೆ ಹೊಂದುವುದಿಲ್ಲ. Hallelujah. Hallelujah. When God said you are righteous, look yourself that you are righteous. ನಿನ್ನನ್ನು ದೇವರು ನೀನು ನೀತಿವಂತನೇ ಅಂತ ಹೇಳಿರುವಾಗ ನೀತಿವಂತನಾಗೆ ನೀನು ಚಿತ್ರವನ್ನು ನೋಡ್ಕೋ. When God said you are healed, look yourself that you are a healthy person. ನಿನ್ನನ್ನು ದೇವರು ನಾನು ಗುಣ ಹೊಂದಿದೆ ನೀನು ಅಂತ ಹೇಳಿರುವಾಗ ನಾನು ಆರೋಗ್ಯವಂತನಂತೆ ಆ ಚಿತ್ರದಿಂದ ನಿನ್ನನ್ನು ನೋಡ್ಕೋ. When God said I made you strong, don't look yourself very weak person. ದೇವರು ನಿನ್ನನ್ನು ಬಲಾಢ್ಯನಾಗಿ ಮಾಡಿದೆ ಅಂತ ಹೇಳಿರುವಾಗ ನೀನು ಬಲಹೀನವಾಗಿ ಚಿತ್ರದಲ್ಲಿ ನೋಡಿಕೊಳ್ಳಬೇಡ, ಬಲವುಳ್ಳವನಾಗೆ ಚಿತ್ರದಿಂದ ನೋಡ್ಕೋ. Hallelujah. Hallelujah. God's people must see what God said and create what God said about you. ದೇವರ ಜನರು ತಮಕ್ಕಾಗಿ ನಿಮಕ್ಕಾಗಿ ಏನು ಇಟ್ಟಿದ್ದಾನೋ ಅದನ್ನು ನೋಡಿ ವಾಕ್ಯದಲ್ಲಿ ಆ ಪ್ರಕಾರವಾಗಿ ಚಿತ್ರ ರೂಪದಲ್ಲಿ ದೃಶ್ಯವಾಗಿ ವಿಷಯಗಳನ್ನು ನೋಡಿ ಅದನ್ನು ಹೊರಗೆ ಕಾಣಿಸುವಂತೆ ಮಾಡಬೇಕು. Hallelujah. Hallelujah. If Joshua would have seen with his physical eyes, ಒಂದು ವೇಳೆ ಯೆಹೋಶುವನು ತನ್ನ ಈ ಕಾಣಿಸುವಂತ ಶಾರೀರಿಕ ಕಣ್ಣುಗಳಿಂದ ಆ ಯೆರಿಕೋ ಪಟ್ಟಣವನ್ನು ನೋಡಿದರೆ, God already said Jericho is yours, but if he would see with his physical eyes, ದೇವರೇನೋ ನಿನಗೆ ಯೆರಿಕೋ ಪಟ್ಟಣವನ್ನು ಕೊಟ್ಟಿದ್ದೇನೆ ಅಂತ ಹೇಳಿರುವಾಗ ಆತನು ಬರೇ ಶಾರೀರಿಕ ಕಾಣಿಸುವಂತ ಈ ಕಣ್ಣುಗಳಿಂದನೇ ನೋಡ್ತಾ ಇದ್ರೆ, he would see only walls of Jericho, that's all. ಆತನೇನು ನೋಡ್ತಾ ಇದ್ದನಂದ್ರೆ ಆತನಿಗೆ ಎದುರಾಗಿ ಕಾಣಿಸುವಂತ ಆ ದೊಡ್ಡ ಗೋಡೆಗಳು, ಯೆರಿಕೋ ಪಟ್ಟಣದ ಗೋಡೆಗಳು ಕಾಣಿಸ್ತಾ ಇತ್ತು. Physical eyes can see only walls. ಆ ಒಂದು ಶಾರೀರಿಕವಾಗಿ ಕಾಣಿಸುವಂತ ಕಣ್ಣುಗಳು ಆ ಯೆರಿಕೋ ದೊಡ್ಡ ಗೋಡೆಗಳನ್ನು ಮಾತ್ರನೇ ಕಾಣಿಸುವಂತೆ ಮಾಡ್ತಾ ಇದೆ. So Joshua has to get another eyes to see what God said. ಆದರೆ ಅದಕ್ಕಾಗಿ ದೇವರು ಹೇಳಿದ್ದು ಪೂರೈಸಲ್ಪಡಬೇಕಂದ್ರೆ ಯೆಹೋಶುವನ ಜೀವನದಲ್ಲಿ ಆತನು ಇನ್ನೊಂದು ದೃಷ್ಟಿಯಿಂದ ಚಿತ್ರವನ್ನು ಚಿತ್ರಿಸಿಕೊಳ್ಳಬೇಕು, ದೇವರು ಹೇಳಿದ ಚಿತ್ರವನ್ನು. Hallelujah. Hallelujah. Not what you are seeing with your physical eyes. ನಿನ್ನ ಒಂದು ಶರೀರ ಕಣ್ಣುಗಳಿಂದ ನೋಡುವಂತ ಆ ಕಾಣಿಸುವಂತ ಚಿತ್ರಗಳು ದೃಶ್ಯಗಳೆಲ್ಲ ನೀನು ನೋಡಬೇಕಾಗಿದ್ದು. Your physical eyes say that you are a weak person. ನಿನ್ನ ಒಂದು ಶಾರೀರಿಕ ಕಣ್ಣುಗಳು ನಿನ್ನ ಪರಿಸ್ಥಿತಿ ನೋಡಿ ಹೇಳುತ್ತದೆ ನೀನು ಬಲಹೀನನೆಂದು. Your physical eyes say that you are poor man. ನಿನ್ನ ಒಂದು ಶಾರೀರಿಕ ಕಣ್ಣುಗಳು ನಿನ್ನ ಪರಿಸ್ಥಿತಿ ನೋಡಿ ಹೇಳುತ್ತದೆ ನೀನು ಬಡವನು ಎಂದು. Your physical eyes say that you are a sick person. ನಿನ್ನ ಒಂದು ಶಾರೀರಿಕ ಕಣ್ಣುಗಳು ನಿನ್ನ ಪರಿಸ್ಥಿತಿ ನೋಡಿ ಹೇಳುತ್ತದೆ ನೀನು ಅನಾರೋಗ್ಯ ಎಂದು. But you have to get another eyes. ಆದ್ರೆ ನೀನು ಇನ್ನು ಅದಕ್ಕಿಂತ ಆತ್ಮೀಯ ಇನ್ನೊಂದು ಕಣ್ಣುಗಳಿದೆ, ಆತ್ಮೀಯ ಕಣ್ಣುಗಳು. What the word of God said, you can visualize those things. ದೇವರ ವಾಕ್ಯವು ಏನು ಹೇಳುತ್ತದೋ ಅದನ್ನು ನೀನು ದೃಷ್ಟಿಸಿ ಚಿತ್ರರೂಪದಲ್ಲಿ ಆ ವಾಕ್ಯ ಪ್ರಕಾರವಾಗಿ ಮಾಡಿಕೊಳ್ಳಬೇಕು. Hallelujah. Hallelujah. You can visualize good things, you can visualize bad things. ನೀನು ಒಳ್ಳೆಯ ವಿಷಯಗಳನ್ನಾಗಿ ಆಗಬಹುದು, ಕೆಟ್ಟ ವಿಷಯಗಳನ್ನಾಗಬಹುದು ದೃಷ್ಟಿಸಿಕೊಂಡು ದೃಶ್ಯ ರೂಪದಲ್ಲಿ ಚಿತ್ರವಾಗಿ ನೀನು ಮಾಡಿಕೊಳ್ಳಿ ನೋಡಬಹುದು. Hallelujah. Hallelujah. You can visualize yourself that you are a healthy person, you can visualize that you are a sick person. ನಿನ್ನ ಒಂದು ದೃಷ್ಟಿಯಿಂದ ಚಿತ್ರವನ್ನು ನೀನು ಆರೋಗ್ಯವಂತನಾಗಿ ನೋಡಿಕೊಳ್ಳಬಹುದು, ಇಲ್ಲದಿದ್ರೆ ಬಲಹೀನನಾಗಿ ನೋಡಿಕೊಳ್ಳಬಹುದು. You have to get another eyes. ನಿನಗೂ ಇನ್ನೊಂದು ಕಣ್ಣುಗಳು ಕಾರ್ಯ ಮಾಡಬೇಕು. Hallelujah. Hallelujah. You have to get another ears, then only you can hear what God said. ನಿನಗೂ ಇನ್ನೊಂದು ಕಿವಿಗಳು ಅಂದ್ರೆ ಆತ್ಮೀಯ ಕಿವಿಗಳು ಕಾರ್ಯರೂಪದಲ್ಲಿ ಕಾರ್ಯ ಮಾಡಬೇಕು. Amen. Amen. Hallelujah. Hallelujah. You can get that hearing by His word. ನೀನು
ಆತ್ಮೀಯವಾಗಿ ಕೇಳುವಂತ ವಿಷಯವನ್ನು ದೇವರ ವಾಕ್ಯದಿಂದ ನೀವು ಹೊಂದಿಕೊಳ್ಳುತ್ತೀ. That's what word of God says, Romans 10 chapter 17th verse, hearing comes by the word. ಅದಕ್ಕಾಗಿ ದೇವರ ವಾಕ್ಯವು ರೋಮ 10:17 ಹೇಳುತ್ತದೆ, ಕೇಳುವುದು ದೇವರ ವಾಕ್ಯದಿಂದ ಬರುತ್ತದೆಂದು. Seeing comes by word. ನೋಡುವುದು ದೇವರ ವಾಕ್ಯದಿಂದ ಬರುತ್ತದೆ. If you don't know the word of God, you cannot see what God said about you. ನಿನಗೂ ದೇವರ ವಾಕ್ಯವು ಗೊತ್ತಿಲ್ಲ ಅಂದ್ರೆ ದೇವರು ನಿನಗಾಗಿ ಇಟ್ಟಿರುವಂತ ವಿಷಯಗಳನ್ನು ನೀನು ನೋಡುವುದಕ್ಕೆ ಆಗುವುದಿಲ್ಲ. If you don't know the word of God, you cannot hear what God said about you. ನಿನಗೆ ದೇವರ ವಾಕ್ಯವು ಗೊತ್ತಿಲ್ಲ ಅಂದ್ರೆ ದೇವರು ನಿನಗಾಗಿ ಇಟ್ಟಿರುವಂತ ವಿಷಯಗಳನ್ನು ನೀನು ಕೇಳುವುದಕ್ಕೆ ಆಗುವುದಿಲ್ಲ. Hallelujah. Hallelujah. You need hearing, you need seeing according to the word of God. ನಿನಗೆ ಕೇಳುವುದು ನೋಡುವುದು ದೇವರ ವಾಕ್ಯ ಪ್ರಕಾರವಾಗಿ ಕಲಿಯುವುದು ಬೇಕಾಗಿದೆ. Genesis 12 chapter 5th word says, ಆದಿಕಾಂಡ 12ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, God called Abraham, ದೇವರು ಅಬ್ರಹಾಮನನ್ನು ಕರೆದಿದ್ದಾರೆ, but Lot followed him. ಆದರೆ ಆತನ ಸಂಗಡ ಲೋತನು ಕೂಡ ಹಿಂಬಾಲಿಸಿದನು. But Lot received vision by following Abraham. ಆದರೆ ಲೋತನು ಅಬ್ರಹಾಮನನ್ನು ಹಿಂಬಾಲಿಸುವುದರಿಂದ ಆತನು ಕೂಡ ದೃಶ್ಯದ ದೇವರ ಒಂದು ದರ್ಶನವನ್ನು ಪಡೆದುಕೊಂಡಿದ್ದಾನೆ. He took that vision what God has given to Abraham. He too also followed Abraham, took that vision. ಅಬ್ರಹಾಮನಗೂ ದೇವರು ಕೊಟ್ಟಿರುವಂತ ದರ್ಶನವನ್ನು ಅಬ್ರಹಾಮನ ಹಿಂಬಾಲಿಸ್ತಾ ಇರುವಾಗ ಅಬ್ರಹಾಮನನ್ನು ಹಿಂಬಾಲಿಸುವಂತ ಲೋತನು ಕೂಡ ಅಬ್ರಹಾಮನು ಹೊಂದಿಕೊಂಡಿರುವಂತ ದೃಶ್ಯವನ್ನು ಪಡೆದುಕೊಂಡಿದ್ದಾನೆ. Hallelujah. Hallelujah. God called us to serve him. ದೇವರು ನಮ್ಮನ್ನು ಆತನ್ನು ಪರಿಚರಿಸುವುದಕ್ಕಾಗಿ ಪರಿಚರ್ಯಕ್ಕಾಗಿ ಕರೆದಿದ್ದಾರೆ. By following us you can get the vision of God. ನಮ್ಮನ್ನು ನೀವು ಹಿಂಬಾಲಿಸುವುದರಿಂದ ನೀವು ದೇವರ ದರ್ಶನವನ್ನು ನೀವು ಕೂಡ ಹೊಂದಿಕೊಳ್ಳುತ್ತೀರಿ. Hallelujah. Hallelujah. Abraham told Lot after many years. ಅಬ್ರಹಾಮನು ಬಹಳಷ್ಟು ವರ್ಷಗಳಾದ ನಂತರ ಹೇಳಿದ್ದೇನೆಂದ್ರೆ, Bible says, ಸತ್ಯವೇದ ಹೇಳುತ್ತದೆ 13th chapter 8th verse, ಆದಿಕಾಂಡ 13ನೇ ಅಧ್ಯಾಯ 8ನೇ ವಚನದಲ್ಲಿ, why should we strive together? ಲೋತನಿಗೆ ಹೇಳ್ತಾ ಇದ್ದೇನೆ, ಯಾಕೆ ನಾವಿಬ್ಬರು ಸೇರಿ ಜಗಳಕ್ಕೆ ಹೋಗಬೇಕು? There will be no strife between us. ನಮ್ಮಿಬ್ಬರ ಮಧ್ಯದಲ್ಲಿ ಏನು ಜಗಳಗಳಿಲ್ಲ. So now you are grown. ಈಗ ನೀನು ಬಹಳ ಚೆನ್ನಾಗಿ ಬೆಳೆದಿದೀಯಾ, ಅಭಿವೃದ್ಧಿ ಹೊಂದಿದೀಯಾ. You make choice. What you want. ನಿನಗೇನು ಬೇಕೋ ನೀನೇ ಆರಿಸಿಕೋ, ಏನು ಬೇಕಾಗಿದ್ದು ಅಂತ ಹೇಳಿದನು. You chose where to go. ನೀನು ಎಲ್ಲಿಗೆ ಹೋಗಬೇಕೋ ನೀನೇ ಆರಿಸಿಕೋ ಅಂದನು. No need of strife. ಈ ಜಗಳ ಬೇಡ ಅಂತ ಹೇಳಿದಾನೆ. So that time ಆ ಸಮಯದಲ್ಲಿ he did not use wisdom. ಆ ಸಮಯದಲ್ಲಿ ಲೋತನು ಜ್ಞಾನವನ್ನು ಉಪಯೋಗಿಸಲಿಲ್ಲ. He would have said to Abraham, ಆತನು ಒಂದು ವೇಳೆ ಅಬ್ರಹಾಮನಕ್ಕೆ ಈ ರೀತಿಯಲ್ಲಿ ಹೇಳಬಹುದು, I don't go, I will be with you only. ನಾನು ಹೋಗೋದಿಲ್ಲ, ನಿನ್ನ ಸಂಗಡನೇ ಇರುತ್ತೀನಯ್ಯ ಅಂದು. Hallelujah. Hallelujah. Because Lot is his brother's son. ಯಾಕಂದ್ರೆ ಲೋತನು ತನ್ನ ಅಣ್ಣನ ಸಹೋದರನ ಮಗ ಆಗಿದ್ದಾನೆ. Amen. ಅಬ್ರಹಾಮನಿಗೆ. So he might have said to Abraham, ಅಬ್ರಹಾಮನಿಗೆ ಆತನು ಹೇಳಿರಬಹುದು, I am saved by you. ನಾನು ನಿನ್ನಿಂದನೇ ರಕ್ಷಣದಲ್ಲಿ ಬಂದಿದೆ. Here only, with you only I got salvation. ಇಲ್ಲೇ ನನಗೆ ರಕ್ಷಣೆ ಹೊಂದಿಕೊಂಡಿದ್ದೇನೆ ನಿನ್ನಿಂದ. I am blessed by following you. ನಿನ್ನನ್ನು ಹಿಂಬಾಲಿಸುವುದರಿಂದ ನಾನು ಆಸ್ವಾದಿಸಲ್ಪಟ್ಟಿದೆ. I will be with you only. ನಾನು ನಿನ್ನ ಸಂಗಡನೇ ಇರುತ್ತೇನೆ ಎಂದು. They are fighting, all our workers are fighting. Let them fight, no need. We will be with you together. ನಮ್ಮ ಕೆಲಸಗಾರರು ಜಗಳ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ಮಾಡ್ಕೊಳ್ಳಿ, ಆದ್ರೆ ನಾನು ಮಾತ್ರ ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಬೇಕಾಯ್ತು. Hallelujah. Hallelujah. That is the wisdom of God. ಅದು ಏನಂದ್ರೆ ದೇವರ ಜ್ಞಾನವಾಗಿತ್ತು. But what is did? ಆದ್ರೆ ಲೋತನು ಏನು ಮಾಡಿದಾನೆ? Genesis 13th chapter 10th verse. ಆದಿಕಾಂಡ 13ನೇ ಅಧ್ಯಾಯ 10ನೇ ವಚನ, He went and saw all the Jordan, well watered Jordan. ಆತನು ಅಲ್ಲಿ ಅಬ್ರಹಾಮನು ಹೇಳಿದ ಕೂಡಲೇ ಆತನು ಹೋಗಿ ಆ ಯೋರ್ದಾನ್ ನೀರಾವರಿ ಪ್ರದೇಶವಾಗಿರುವಂತ ಯೋರ್ದಾನ್ ಎಲ್ಲ ಕೂಡ ತನ್ನ ಶಾರೀರಿಕ ಕಣ್ಣುಗಳಿಂದ ದೃಷ್ಟಿಸಿ ನೋಡಿದನು. Beautiful valley. ಅದು ಸುಂದರವಾಗಿರುವಂತ ತಗ್ಗು ಪ್ರದೇಶ, nice and green. ಅದು ಚೆನ್ನಾಗಿ ಮತ್ತೆ ಹಸಿರಚ್ಚಾಗಿತ್ತು.
ಪ್ರದೇಶವು. He chose all the plain of Jordan. ಆತನು ಆ ಯೋರ್ದಾನ್ನ ತೀರ ಪ್ರದೇಶವನ್ನೆಲ್ಲ ಕೂಡ ಆತನ ಆರಿಸಿಕೊಂಡನು ಲೋತನು. He chose and separated himself from Abraham. ಆತನೇ ಆರಿಸಿಕೊಂಡು ಆತನೇ ಅಬ್ರಹಾಮನದಿಂದ ಬೇರು ಮಾಡಲ್ಪಟ್ಟನು. Bible says ಸತ್ಯವೇದ ಹೇಳುತ್ತದೆ, he carried away by his own lust of his eyes. ತನ್ನ ಸ್ವಂತ ಶಾರೀರಿಕ ಕಣ್ಣಿನ ದೃಷ್ಟಿಯಿಂದ, ಕಣ್ಣಿನ ಆಶದಿಂದ ಅಬ್ರಹಾಮನದಿಂದ ಬೇರು ಆದನು. Listen carefully. ಚೆನ್ನಾಗಿ ಕೇಳ್ರಿ. Here Lot begin to see that he saw separation from Abraham. ಲೋತನು ಏನು ನೋಡಿದಾನಂದ್ರೆ ಅಬ್ರಹಾಮನಿಂದ ಬೇರು ಮಾಡಲ್ಪಟ್ಟಿದಂಗ ಆತನು ದೃಶ್ಯ ಚಿತ್ರಗಳನ್ನು ನೋಡಿಕೊಂಡಿದ್ದಾನೆ. ನಾನು ಬೇರಾಗುತ್ತೇನೆ, ದೂರ ಹೋಗ್ತೇನೆ ಹೆಂಗ. When Abraham said that you are now grown, you can choose the place, you can go, means he is looking himself that he was separating himself from Abraham. ಅಬ್ರಹಾಮನು ನೀನೀಗ ಬೆಳೆದಿದೆಯಲ್ಲ, ಹೋಗು ನಿನ್ನ ಇಷ್ಟ ಪ್ರಕಾರವಾಗಿ ಅಂತ ಹೇಳಿರುವಾಗ ಆತನು ತಕ್ಷಣವೇ ಯಾವ ಚಿತ್ರಗಳನ್ನು ದೃಷ್ಟಿಸಿ ನೋಡಿದಾನಂದ್ರೆ ಬೇರೆ ಆಗಿದಂಗ ಅಬ್ರಹಾಮದಿಂದ ಆತನು ಸ್ವಂತವಾಗಿ ಜೀವಿಸಿದಂಗ ನೋಡಿಕೊಂಡಿದ್ದಾನೆ. He saw that he was very closer to Sodom and Gomorrah people. ಸೊದಮ ಗೊಮೊರ್ರಾ ಪಟ್ಟಣ ಪ್ರದೇಶಕ್ಕೆ ಬಹಳ ಹತ್ತಿರವಾಗಿರುವಂತ ಅನ್ಯೋನ್ಯ ಸಹವಾಸದಿಂದ ಆತನು ನೋಡಿಕೊಂಡಿದ್ದಾನೆ, ದೃಶ್ಯದಿಂದ, ಕಣ್ಣುಗಳಿಂದ. What he looks there he went. ಆತನು ಏನು ನೋಡಿಕೊಂಡಿದ್ದಾನೋ ಅಲ್ಲಿಗೆ ಆತನು ಹೋದನು. He looked to the place where to go. ಆತನು ಯಾವ ಸ್ಥಳಕ್ಕೆ ಹೋಗಬೇಕೋ ಆತನು ನೋಡಿದನು. So he moved there. ಅದಕ್ಕಾಗಿ ಆತನು ಅಲ್ಲಿಗೆ ಚಲಿಸಿದನು. Bible says he moved to Sodom and Gomorrah. ಸತ್ಯವೇದ ಹೇಳುತ್ತದೆ ಆತನು ಸೊದೊಮ ಗೊಮೊರ್ರಾಕ್ಕೆ ಚಲಿಸಿ ಹೋದನು. Genesis 18 chapter 20th verse says, ಆದಿಕಾಂಡ 18ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ, Lord said, cry of that Sodom and Gomorrah came to me. ದೇವರು ಹೇಳಿದ್ದೇನೆಂದ್ರೆ ಸೊದೊಮ ಗೊಮೊರ್ರಾ ಪಟ್ಟಣದ ಒಂದು ಪರಿಸ್ಥಿತಿ ನನಗೆ ಸೇರಿದೆ ಎಂದು, ಅವರ ದೋಷಗಳು ನನ್ನ ಮುಂದೆ ಕಾಣಿಸಿದೆ ಎಂದು. That means ಅದನ್ನರ್ಥ men of Sodom are wicked in the sight of God. ದೇವರ ದೃಷ್ಟಿಯಲ್ಲಿ ಸೊದೊಮ ಗೊಮೊರ್ರಾ ಪಟ್ಟಣದ ಜನರು ಅವರು ದುರ್ಮಾರ್ಗರು. But in the sight of Lot, ಆದರೆ ಲೋತನ ದೃಷ್ಟಿಯಲ್ಲಿ they are very beloved people. ಅವರು ಬಹಳ ಹತ್ತಿರವಾಗಿರುವಂತ ಮಾಡರ್ನ್ ಪೀಪಲ್ ಆಗಿದ್ದಾರೆ. So you wanted to go there to be with them, but in the sight of God they are wicked people. ಅದಕ್ಕಾಗಿ ಈತನು ಏನು ಮಾಡಿದಾನಂದ್ರೆ ಲೋತನು ತನ್ನ ಒಂದು ಶಾರೀರಿಕ ಕಣ್ಣುಗಳಿಂದ ದೃಷ್ಟಿಸಿ ಆ ಒಂದು ಸೊದೊಮ ಗೊಮೊರ್ರಾ ಪಟ್ಟಣ ಜನರ ಹತ್ತಿರವಾಗಿ ಹೋದನು. ಆದರೆ ಆ ಜನರು ದೇವರ ದೃಷ್ಟಿಯಲ್ಲಿ ದುರ್ಮಾರ್ಗವಾಗಿ ಪಾಪಿಗಳಾಗಿ ಕಾಣಿಸಿದರು. But even though God looked wicked people, but he had chosen to be with them. ದೇವರ ದೃಷ್ಟಿಯಲ್ಲಿ ಅವರೇನೋ ದುರ್ಮಾರ್ಗರು, ಆದರೆ ಲೋತನ ದೃಷ್ಟಿಯಲ್ಲಿ ಅವರು ಒಳ್ಳೆಯವರಂತ ಅವ್ರನ್ನೇ ಆರಿಸಿಕೊಂಡನು. They are sinners before the Lord. ದೇವರ ಸನ್ನಿಧಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಈ ಸೊದೊಮ ಗೊಮೊರ್ರಾ ಪಟ್ಟಣದ ಜನರು ಪಾಪಿಗಳಾಗಿದ್ದಾರೆ. But Lord don't know how God see those people. ಆದರೆ ಲೋತನಕ್ಕೆ ಆತ್ಮೀಯ ಗ್ರಹಿಸುವಿಕೆ ಇಲ್ಲ. ಹೇಗೆ ದೇವರು ಸೊದೊಮ ಗೊಮೊರ್ರಾ ಪಟ್ಟಣದ ಜನರನ್ನು ನೋಡುತ್ತಾ ಇದ್ದಾನೆ ಅಂತ ಗ್ರಹಿಸಲಿಕ್ಕೆ ಆಗಲಿಲ್ಲ. Genesis 19 chapter 24th verse says, ಆದಿಕಾಂಡ 19ನೇ ಅಧ್ಯಾಯ 24ನೇ ವಚನ ಹೇಳುತ್ತದೆ, when God's judgment came upon Sodom, ಸೊದೊಮ ಪ್ರದೇಶದಲ್ಲಿ, ಗೊಮೊರ್ರಾ ಪ್ರದೇಶದಲ್ಲಿ ದೇವರ ಒಂದು ನ್ಯಾಯ ತೀರ್ಪು ಬಂದಿರುವಾಗ Lot lost everything. ಲೋತನು ತನಗಿರುವಂತ ಎಲ್ಲಾ ವಿಷಯಗಳನ್ನು ಕಳೆದುಕೊಂಡನು. I tell you this morning hour, ಈ ಮುಂಜಾನೆ ಸಮಯದಲ್ಲಿ ನಾನು ಹೇಳ್ತಾ ಇದ್ದೆ, don't lose everything by your wrong sight, by your wrong choice. ನಿನ್ನ ಒಂದು ತಪ್ಪಾಗಿರುವಂತ ದೃಷ್ಟಿಯಿಂದ ನಿನ್ನ ಸ್ವಂತ ಚಿತ್ರಗಳನ್ನು ನಿರ್ಮಿಸಿಕೊಂಡು ತಪ್ಪಾದ ಆರಿಸುವಿಕೆಗಳಿಂದ ನೀನೇ ಆರಿಸಿಕೊಂಡು ದೇವರು ಕೊಟ್ಟಿರುವಂತ ವಿಷಯಗಳು ನಿನ್ನ ಜೀವನದಲ್ಲಿ ಕಳೆದುಕೊಳ್ಳಬೇಡ. Hallelujah. Hallelujah. God never said to Lot, look what you want. ದೇವರು ಹೇಳಿಲ್ಲ ಲೋತನೇ ನಿನ್ಗೆ ಏನೇನು ಬೇಕೋ ಅದು ತಗೋ ಅಂತೆ. But he saw, when Abraham said, he saw what he want, a valley, a green valley. He saw Sodom and Gomorrah, so he wanted to be with them and he lost everything. ಅಬ್ರಹಾಮನ್ನು ನೋಡಿ ನೀನು ಬೆಳೆದಿದ್ದಿ ತೆಗೆದುಕೋ ಅಂತ ಹೇಳಿರುವಾಗ ಈತನು ಬೇಗನೆ ಹಸಿರಾಗಿರುವಂತಹ ಪ್ರದೇಶವನ್ನು, ಸುಂದರವಾಗಿರುವಂತಹ ಪ್ರದೇಶವನ್ನು ತನ್ನ ಶಾರೀರಿಕ ಕಣ್ಣುಗಳಿಂದ ಆಶದಿಂದ ನೋಡಿ ಆರಿಸಿಕೊಂಡು ಬೇರಾಗಿಬಿಟ್ಟನು. Hallelujah. Hallelujah. God made us gods by receiving Jesus Christ into our hearts. ದೇವರು ನಮ್ಮನ್ನು
ನಮ್ಮನ್ನು ದೇವರಗಳಾಗಿ ಮಾಡಿದ್ದಾನೆ. ಹೇಗೆ ಇದು ಮಾಡಿದ್ದಾನಂದ್ರೆ, ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಒಡೆಯನಾಗಿ ಸ್ವೀಕರಿಸುವುದರಿಂದ ದೇವರ ದೃಷ್ಟಿಯಲ್ಲಿ ನಮ್ಮನ್ನು ದೇವರಾಗಿ ಮಾಡಿದ್ದಾನೆ. Somebody shared the gospel to you. ಯಾರೋ ನಿನಗೆ ಸುವಾರ್ತೆ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹಂಚಿದ್ದಾರೆ. You believed that word. ಆ ಸುವಾರ್ತೆ ಎಂಬ ಆ ವಾಕ್ಯವನ್ನು ನೀನು ನಂಬಿದೀಯಾ? And you invited the Lordship of Jesus Christ into your life by your mouth confession. ನೀನು ಅದನ್ನು ವಿಶ್ವಸಿಸಿ ಬಾಯಿಯಿಂದ ಯೇಸು ಕ್ರಿಸ್ತನ ಒಡೆತನವನ್ನು ನಿನ್ನ ಬಾಯಿಯಿಂದ ಅರಿಕೆ ಮಾಡಿದೀಯಾ? So that time Jesus Christ's life entered in you and removed that old person, old man, and created new person inside of you. ಆ ಸಮಯದಲ್ಲಿ ದೇವರ ನೀನು ಯೇಸುವೇ ನನ್ನ ಒಡೆಯನಂತ ನಿನ್ನ ಹೃದಯಪೂರ್ವಕವಾಗಿ ಬಾಯಿಂದ ಹೇಳಿರುವಾಗ ಯೇಸು ಕ್ರಿಸ್ತನ ನಿತ್ಯ ಜೀವವು ನಿನ್ನಲ್ಲಿ ಪ್ರವೇಶಿಸಿ ಹಳೆಯ ಮನುಷ್ಯನಾಗಿರುವಂತ ಮೊದಲಿರುವಂತ ಹಳೆಯ ಮನುಷ್ಯನ ಆತ್ಮವು ತೆಗೆದು ಹಾಕಲ್ಪಟ್ಟಿದೆ. ದೇವರ ಜೀವದಿಂದ ನಾವು ಜೀವಿಸ್ತಾ ಇದ್ದೇವೆ. Old person is in the image of Satan. ಆ ಹಳೆಯ ಮನುಷ್ಯನು ಸಾತಾನ ಸಾರೂಪ್ಯದಲ್ಲಿ ಇರುವತನು. But new person what God created in you, that is a God's image. ದೇವರು ನೂತನವಾಗಿ ಯೇಸು ಕ್ರಿಸ್ತನಲ್ಲಿ ನಿನ್ನನ್ನು ಮಾಡಿರುವಂತಹ ನೂತನ ಮನುಷ್ಯನು ದೇವರ ಹೋಲಿಕೆ ಮೇರೆಗೆ ಇರುವಂತಹ ಮನುಷ್ಯನು. Old person is the image of the fallen Adam. ಹಳೆಯ ಮನುಷ್ಯನ ಸ್ವಭಾವವು, ಆ ಒಂದು ದೃಶ್ಯವು, ಹಳೆಯ ಮನುಷ್ಯನ ಒಂದು ರೂಪವು ಕೆಳಗೆ ಬಿದ್ದಲ್ಪಟ್ಟಿರುವಂತ ಮೊದಲನೇ ಆದಾಮದಿಂದ ಬಂದಿರುವಂತ ಜೀವವು. But now you believed Jesus Christ is God and confessed the Lordship of Jesus Christ, you newly created in the image of Christ. ಈಗ ಯೇಸು ಕ್ರಿಸ್ತನ ಒಡೆತನವನ್ನು ನೀನು ಸ್ವೀಕರಿಸಿರುವಾಗ ದೇವರ ಜೀವವು ಪ್ರವೇಶಿಸಿ ನಿನ್ನನ್ನು ಆತನ ಸಾರೂಪ್ಯವಾಗಿ ಒಳಗ ಮಾಡಿದ್ದಾನೆ. ಈಗ ನೀನು ದೇವರ ಜೀವದಿಂದ ಜೀವಿಸ್ತಾ ಇದೆ. That is all. Years back, psalmist saw that God made us gods. ಅದನ್ನೇ ಕೀರ್ತನಾಗಾರನು 72ನೇ ಅಧ್ಯಾಯದಲ್ಲಿ ಏನಂತ ಬರೆದಿದ್ದಾನಂದ್ರೆ, ಆತನು ಪ್ರವಾದಿಯಾಗಿ ದೃಷ್ಟಿಸಿ ನೋಡಿ ಹೇಳಿದ್ದಾನೆ, ನಿಮ್ಮನ್ನು ದೇವರು ದೇವರುಗಳಾಗಿ ಮಾಡಿದ್ದಾರೆಂದು. Hallelujah. Hallelujah. He is a big God, we are small gods. ಆತನು ದೊಡ್ಡ ದೇವರು, ನಾವು ಆತನಿಗೆ ಹುಟ್ಟಿರುವಂತ ಚಿಕ್ಕ ದೇವರುಗಳು. That means we are children of God. ಅದನ್ನ ಅರ್ಥ ದೇವರ ಮಕ್ಕಳಾಗಿದ್ದೇವೆ, ನಾವು ದೇವರ ಮಕ್ಕಳೆಂದು ಅರ್ಥ. We are sons of God. ನಾವು ದೇವರ ಕುಮಾರರಾಗಿದ್ದೇವೆ. That's what psalmist said in a 82nd chapter. ಅದನ್ನೇ ಕೀರ್ತನಾಗಾರರು ಹೇಳಿದ್ದಾರೆ 72ನೇ ಕೀರ್ತನೆಗಳಲ್ಲಿ. So in 6 words onwards he said, if you don't understand that, you will die like a man. ಆ 6ನೇ ವಚನದ ಮೇಲೆ ನೀನು ಹೋಗಿ ಓದುವಾಗ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ, ಇದನ್ನು ನೀನು ಅರ್ಥ ಮಾಡಿಕೊಳ್ಳಿಲ್ಲ, ನೀನು ದೇವರುಗಳಂತ ನೀನು ತಿಳಿದುಕೊಳ್ಳದೇ ಇದ್ರೆ ನೀನು ಸಾಧಾರಣ ಮನುಷ್ಯನಾಗಿ ಸಾಯ್ತಿ ಅಂತ ಹೇಳಿದ್ದಾರೆ. All people are dying, you too also will die. ಇತರ ಜನರೆಲ್ಲರೂ ಸಾಧಾರಣ ಮನುಷ್ಯಗಳು ಸತ್ತೋಗುತ್ತಾ ಇದ್ದಾರೆ, ಹಂಗೆ ನೀನು ಸಾಯ್ತೀಯಾ? Die means you die and go to hell. ಸತ್ತೋದಂದ್ರೆ ನೀನು ಸತ್ತು ಮರಣಿಸಿ ನರಕಕ್ಕೆ ಹೋಗುವುದ ಬಗ್ಗೆ ಹೇಳ್ತಾ ಇದ್ದಾರೆ. If you know that you are created in the image of Christ, ಆದ್ರೆ ನಾನು ದೇವರ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇನೆ, ನೂತನ ಸೃಷ್ಟಿಯಾಗಿ ಅಂತ ಗ್ರಹಿಸಿದರೆ, you close your eyes here and open your eyes in heaven. ನಿನ್ನ ಕಣ್ಣುಗಳು ಇಲ್ಲಿ ಮುಚ್ಚಿದ್ರೆ, ನೀನು ಮತ್ತೆ ನಿನ್ನ ಪ್ರಯಾಣ ಮುಗಿದ್ರೆ ನಿನ್ನ ಕಣ್ಣುಗಳು ತೆರೆಯುವುದು ಪರಲೋಕದಲ್ಲಿ ಇರ್ತೀಯ ನೀನು. We don't want to close our eyes before the time. ಆದ್ರೆ ಸಮಯಕ್ಕೆ ಮುಂಚೆನೆ ಯಾರು ಕೂಡ ಕಣ್ಣುಗಳು ಮುಚ್ಚಿಕೊಂಡು ಹೋಗಬಾರದು. Because the rapture is taking place very soon. ಯಾಕಂದ್ರೆ ಎರಡನೇ ಬರವಣಿಗೆ, ಯೇಸು ಕ್ರಿಸ್ತನ ಮೇಲೆ ಕೆತ್ತಲ್ಪಡುವಂತ ಬರವಣಿಗೆ ಹತ್ತಿರವಾಗಿದೆ. We all must be lifted up. ನಾವೆಲ್ಲರೂ ಕೂಡ ಮೇಲೆ ಎತ್ತಲ್ಪಡಬೇಕು. Amen. Hallelujah. Hallelujah. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? So we must think as God thinking about us. ದೇವರು ಹೇಗೆ ನಮ್ಮ ಕುರಿತು ಯೋಚನೆ ಮಾಡ್ತಾ ಇದ್ರೋ ಆ ರೀತಿಯಲ್ಲಿ ನಾವು ಕೂಡ ಯೋಚಿಸಬೇಕು. You made in the image of God. ನೀನು ದೇವರ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟಿದ್ದೀ. You can create anything what you want. ನಿನಗೆ ಏನು ಬೇಕಾಗಿದ್ದೋ ಅದನ್ನು ನೀನು ಆ ಚಿತ್ರ ರೂಪದಲ್ಲಿ ಉಂಟು ಮಾಡಿಕೊಳ್ಳಬಹುದು, ಸೃಷ್ಟಿಸಿ. That means ಅದರ ಅರ್ಥ, what word of God says about you, you look to the word and you can create yourself according to that word. ದೇವರ ವಾಕ್ಯವು ಏನು ಹೇಳುತ್ತದೋ ಅದನ್ನು ನೀನು ನೋಡಬೇಕು,
ನೋಡಬೇಕು, ಆ ಪ್ರಕಾರವಾಗಿ ಚಿತ್ರವನ್ನು ದೃಶ್ಯವನ್ನು ನೀನು ನೋಡಿಕೊಂಡು ಆ ರೀತಿಯಲ್ಲೇ ನೀನು ನಿರ್ಮಿಸಿಕೊಳ್ಳಬೇಕು ನಿನ್ನ When word of ಜೀವನವನ್ನು. God says you are healed, look that picture. When you get up, when you sleep, when you talk, look that picture and take the healing in the name of Jesus Christ. ದೇವರ ವಾಕ್ಯವು ನಿನಗೆ ನೀನು ಗುಣ ಹೊಂದಿದ್ದೆ ಅಂತ ಹೇಳಿರುವಾಗ, ನೀನು ಮಲ್ಕೊಳ್ಳುವಾಗ, ಎದ್ದುವಾಗ, ಕಾರ್ಯಗಳು ಮಾಡುವಾಗ ನಾನು ಗುಣ ಹೊಂದಿದ್ದವನು ಅಂತಲೇ ನೀನು ಓಡಿಕೊಳ್ಳುತ್ತಾ ನೀನು ಆ ಪ್ರಕಾರವಾಗಿ ಗುಣದಲ್ಲಿ ನಡೆಯಬೇಕು. Bible says Christ made unto us wisdom. ಸತ್ಯವೇದ ಹೇಳ್ತದೆ, ಕ್ರಿಸ್ತನು ನಮಗೆ ಜ್ಞಾನವಾಗಿದ್ದಾನೆ. Hallelujah. ಹಲ್ಲೆಲೂಯಾ. You look that scripture again and again, and your Christ's wisdom will manifest through you. ನೀನು ಮತ್ತೆ ಮತ್ತೆ ಆ ವಾಕ್ಯವನ್ನೇ ನೋಡಿ, ನನಗೆ ಜ್ಞಾನವಿದೆ, ಆ ಜ್ಞಾನವು ಕ್ರಿಸ್ತನಿಂದಲೇ, ನನ್ನ ಜ್ಞಾನವು ಕ್ರಿಸ್ತನೇ ಅನುಕೊಳ್ಳುತ್ತಾ ಆ ದೃಶ್ಯವನ್ನೇ ಚಿತ್ರವನ್ನೇ ನೋಡಿಕೊಳ್ಳುವಾಗ ಜ್ಞಾನದಲ್ಲಿ ನಡೆಯುವುದಕ್ಕೆ ಆಗುತ್ತದೆ. Don't look what other people says you are a fool. That only you are thinking again and again, you are acting like a fool. Don't look that. ಯಾರಾದರೂ ನಿನ್ನನ್ನು ಮೂರ್ಖನು ಅಂತ ಹೇಳಿರುವಾಗ ಅದನ್ನೇ ಯೋಚನೆ ಮಾಡಿ ಅದೇ ದೃಶ್ಯವನ್ನು ನೋಡಿಕೊಳ್ಳುತ್ತಾ ಆ ರೀತಿಯಲ್ಲಿ ಜೀವಿಸಬೇಡ. ದೇವರು ನಿನ್ನ ಕುರಿತು ಏನು ಹೇಳುತ್ತಾನೋ ಅದನ್ನು ನೋಡಿಕೊಂಡು ಹಾಗೆ ಜೀವಿಸು. Hallelujah. Hallelujah. We are created in the image of God. We can create what we want according to the word of God. ನಾವು ದೇವರ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ನಾವು ನಮಗೆ ಬೇಕಾಗಿರುವಂತ ವಿಷಯಗಳನ್ನು ನಿರ್ಮಿಸಿಕೊಳ್ಳಬಹುದು ದೇವರ ವಾಕ್ಯ ಪ್ರಕಾರವಾಗಿ. Satan cannot create anything. ಸಾತಾನು ಏನು ಕೂಡ ಉಂಟು ಮಾಡುವುದಕ್ಕೆ ಆಗುವುದಿಲ್ಲ. Satan can create nothing. ಏನು ಕೂಡ ಉಂಟು ಮಾಡುವುದಕ್ಕೆ ಸಾತಾನಕ್ಕೆ ಆಗುವುದಿಲ್ಲ. But we can create through his word. ಆದರೆ ಆತನ ವಾಕ್ಯದಿಂದ ಆತನ ಮಕ್ಕಳಾಗಿರುವಂತ ನಾವು ವಿಷಯಗಳನ್ನು ಉಂಟು ಮಾಡಿಕೊಳ್ಳಬಹುದು. Hallelujah. Hallelujah. So Satan used your creative power. ಅದಕ್ಕಾಗಿ ಸಾತಾನನ ಏನು ಮಾಡ್ತಾನಂದ್ರೆ ನಿನಗೆ ಉಂಟು ಮಾಡುವಂತ ಒಂದು ನಿರ್ಮಿಸಿಕೊಳ್ಳುವಂತ ಶಕ್ತಿಯನ್ನು ಅವನು ಉಪಯೋಗಿಸುತ್ತಾನೆ. Satan use your creative power and create bad things to you. ನಿನಗೆ ಇರುವಂತ ಆ ದೃಷ್ಟಿಸುವಂತ, ಚಿತ್ರಿಸುವಂತ, ಸೃಷ್ಟಿ ಮಾಡಿಕೊಳ್ಳುವಂತ ಸಾಮರ್ಥ್ಯವನ್ನು ಆತ ನಿನ್ನಿಂದ ಉಪಯೋಗಿಸಿಕೊಂಡು ನಿನ್ನಲ್ಲಿ ಕೆಟ್ಟ ವಿಷಯಗಳು ಉತ್ಪನ್ನವಾಗುವಂತೆ ಮಾಡ್ತಾನೆ. He can use your creative power and create bad situations, bad circumstances in your life. ನಿನಗೆ ಇರುವಂತ ಸಾಮರ್ಥ್ಯವನ್ನು ದೃಷ್ಟಿಸಿ ನೋಡುವಂತ, ಸೃಷ್ಟಿ ಮಾಡುವಂತ ಸಾಮರ್ಥ್ಯವನ್ನು ಆತನು ಆ ದಿನದಲ್ಲಿ ತೆಗೆದುಕೊಂಡು ಆತನು ಕೆಟ್ಟ ವಿಷಯಗಳು ನಿನ್ನಲ್ಲಿ ಆಗುವಂತೆ, ಉತ್ಪನ್ನವಾಗುವಂತೆ ಮಾಡ್ತಾನೆ. Are you understanding what I am saying? ನಾನು ಹೇಳುವುದು ನಿಮ್ಗೆ ಅರ್ಥವಾಗುತ್ತಾ ಇದೆಯಾ? Say praise the Lord. Praise the Lord. Hallelujah. Hallelujah. Satan shows a different picture than God. ದೇವರು ನಿನ್ನ ಕುರಿತು ತೋರಿಸಿರುವಂತ ಚಿತ್ರಕ್ಕಿಂತ ಬೇರೆ ಚಿತ್ರವನ್ನು ನಿನ್ನ ಕುರಿತು ಆತನು ತೋರಿಸ್ತಾನೆ ನಿನ್ನ ಮುಂದೆ, ಕಣ್ಣುಗಳ ಮುಂದೆ. Bible says Jesus Christ healed every one of us. ಸತ್ಯವೇದ ಹೇಳುತ್ತದೆ ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನು ಗುಣಪಡಿಸಿದ್ದಾನೆಂದು. But Satan take the report of the doctor. ಸಾತಾನ್ ಏನ್ ಮಾಡ್ತಾನೆ, ವೈದ್ಯರ ರಿಪೋರ್ಟ್ ಅನ್ನು ತೆಗೆದುಕೊಂಡು Doctor says that you cannot live. ಡಾಕ್ಟರ್ ಹೇಳಿದ್ದಾರೆ ನಿನಗೆ ಜೀವಿಸುವುದಕ್ಕೆ ಆಗುವುದಿಲ್ಲ ಎಂದು. That only you see day by day. ದಿನ ನಿನ್ನ ಸಂಗಡ ಮಾತನಾಡ್ತಾ ಇರುವಾಗ ನಿನಗೆ ಅದೇ ನಾನು ಇರೋದಿಲ್ಲ ಏನೋ, ಸಾಯ್ತೀನಿ, ಇದೇ ದೃಶ್ಯ ನಿನ್ನ ಕಣ್ಣುಗಳ ಮುಂದೆ. Doctor said you have a pain in the back. ಡಾಕ್ಟರ್ ಹೇಳ್ತಾರೆ ಈಗ ಅಲ್ಲಿ ನೋವು ಇರ್ತದೆ, ಹಂಗೆ ಹಿಂದೆ ಕಡೆ infection in the leg. ಆ ಒಂದು ಕಾಲಿನಲ್ಲಿ ಹಂಗೆ ಇನ್ಫೆಕ್ಷನ್ ಇರ್ತದೆ ಅಂತ ಹೇಳ್ತಾರೆ. You see that leg got removed, one leg removed from your body. ನಿನ್ನ ಶರೀರದಿಂದ ಒಂದು ಕಾಲು ಹೋಗಿದಂಗನೇ ಅಂತ ದೃಶ್ಯಗಳು ನೋಡ್ತೀಯಾ. Satan show the different picture than what God said and create bad circumstances in your life. ದೇವರ ವಾಕ್ಯವು ಹೇಳುವಂತ ವಿಷಯಕ್ಕಿಂತ ಸಾತಾನು ಬೇರೆ ತಪ್ಪಾದ ರಿಪೋರ್ಟ್ ಅನ್ನು ನಿನಗೆ ತೋರಿಸಿ ಆ ರೂಪದಲ್ಲೇ ಚಿತ್ರಗಳನ್ನು ನೀನು ನಿರ್ಮಿಸಿಕೊಂಡು ತಪ್ಪಾಗಿರುವಂತ ವಿಷಯಗಳು ನೀನು ಹೊಂದಿಕೊಳ್ಳುವಂತೆ ಮಾಡ್ತಾನೆ. That's what Genesis 2nd chapter 17th verse. ಅದೇ ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ. God said to Adam, ಆದಾಮನಿಗೆ ದೇವರು ಹೇಳಿದ್ದಾರೆ, if you eat the fruit of this tree of knowledge, surely you will die. ಈ ಒಂದು ಜ್ಞಾನ ತಿಳುವಳಿಕೆ ಇರುವಂತ ಈ ಗಿಡದ ಹಣ್ಣುಗಳನ್ನು ನೀನು ತಿಂದಿದ್ರೆ ನೀನು ಖಚಿತವಾಗಿ ಸಾಯ್ತೀಯಾ ಅಂತ ಹೇಳಿದ್ದಾರೆ. God said, surely when you eat this fruit of the knowledge of this tree, you will die. ಈ ತಿಳುವಳಿಕೆದ ಕುರಿತು, ಜ್ಞಾನದ ತಿಳುವಳಿಕೆ ಕುರಿತು ಹೇಳುವಂತ ಈ ಗಿಡದ ಹಣ್ಣನ್ನು ನೀನು ತಿಂದಿದ್ರೆ ಖಚಿತವಾಗಿ ನೀನು ಸಾಯ್ತೀಯಾ ಅಂತ ದೇವರು ಹೇಳಿದ್ದಾರೆ ಆದಾಮನ ಸಂಗಡ. Genesis 3rd chapter 4th 5th verse when we see, ಆದಿಕಾಂಡ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ 4 and 5, 4-5 ವಚನಗಳು ನಾವು ನೋಡುವಾಗ Satan said to Eve, ಸಾತಾನು ಹವ್ವಳಿಗೆ ಹೇಳಿದ್ದೇನೆಂದರೆ, if you eat this fruit of this
knowledge of tree, you will not die. ಸಾತಾನು ಹೇಳಿದೇನೆಂದ್ರೆ ಈಗ ಅವಳಿಗೆ ಈ ಗಿಡದ ಹಣ್ಣು ಜ್ಞಾನ ವಿವೇಚನ ಒಂದು ತಿಳುವಳಿಕೆಯನ್ನು ತಿಳಿಸುವಂತ ಈ ಗಿಡದ ಹಣ್ಣು ನೀನು ತಿಂದ್ರೆ ನೀನು ಸಾಯುವುದಿಲ್ಲ ಅಂತ ಹೇಳಿದೆ. This is a different picture than God. ಈಗ ದೇವರು ಏನೋ ಸಾಹಿತಿ ಅಂತ ಹೇಳಿದ್ದಾನೆ, ಇಲ್ಲ ಅಂತೇಳಿ ಇನ್ನೊಂದು ವಿಭಿನ್ನ ಚಿತ್ರವನ್ನು ತೋರಿಸಿದ್ದಾನೆ. Satan said that you will be like a god when you eat. ಸಾತಾನ್ ಏನು ಹೇಳಿದಾನಂದ್ರೆ ನೀನು ತಿಂದ್ರೆ ನೀನು ದೇವರ ಹಾಗೆ ದೊಡ್ಡ ಆಗುತ್ತೀಯಾ, ದೊಡ್ಡವನಾಗಿ ಅಂತ. So that Eve saw different picture, that only imagining that she became a god, she took that fruit and ate. ಅವಳು ಅದನ್ನೇ ದೃಶ್ಯವನ್ನು ಸಾತಾನು ಹೇಳಿದ್ದನ್ನೇ ಅದೇ ಚಿತ್ರವನ್ನು ನೋಡಿಕೊಳ್ಳುತ್ತಾ ನಾನು ದೇವರ ಹಾಗೆ ಅನ್ಕೊಂಡು ಹೋಗಿ ಒಂದಿನ ಹಣ್ಣನ್ನು ತಿಂದುಬಿಟ್ಟಾಳೆ. She fallen, her husband and she fallen into sin. ಆಕಿ ಮತ್ತೆ ಗಂಡನ ಕೊಟ್ಟು ಇಬ್ಬರು ಅದರಲ್ಲಿ ಪಾಪದಲ್ಲಿ ದೇವರಿಗೆ ಅವಿಧೇಯತೆ ತೋರಿಸಿ ಕೆಳಗೆ ಬಿದ್ದಿದ್ದಾರೆ. I tell you, don't look what God did not say. ದೇವರು ಏನು ಹೇಳಲಿಲ್ಲವೋ ಅದನ್ನು ನೀನು ನೋಡಿ ಹಿಂಬಾಲಿಸಬೇಡ. Hallelujah. Hallelujah. ಅದನ್ನು ನೋಡಬೇಡ. ನಾನು ಹೇಳುವುದು ಕೇಳ್ತಾ ಇದ್ದೀರಾ? When you make bad choice, ನೀನು ತಪ್ಪಾದ ಆರಿಸುವಿಕೆಗಳನ್ನು ನಿನ್ನ ಜೀವನದಲ್ಲಿ ಮಾಡಿಕೊಂಡಿದ್ರೆ God will never say no. ದೇವರು ಎಂದಿಗೂ ಕೂಡ ಬೇಡ ಇದು ಆರಿಸ್ಕೋಬೇಡ ಅಂತ ಹೇಳುವುದಿಲ್ಲ. God said don't eat that fruit. ದೇವರು ಹೇಳಿದ್ದಾರೆ ಈ ಗಿಡದ ಹಣ್ಣು ತಿನ್ನಬೇಡ ಅಂತ ಹೇಳಿದ್ದಾರೆ. But when Eve and Adam want, let them eat. ಆದಾಮನು ಅವಳು ಹೋಗಿ ತಿಂತಾ ಇರುವಾಗ ತಿನ್ನಬೇಡ ಅಂತ ದೇವರು ಏನು ಹೇಳಿಲ್ಲ, ಅಡ್ಡಿ ಬರಲಿಲ್ಲ. God don't say that don't eat. God don't say don't eat. ದೇವರು ನೀನು ತಿನ್ನಬೇಡ ಅಂತ ಅಡ್ಡಿ ಹೋಗಿ ಅವರು ನಿವಾರಿಸಲಿಲ್ಲ. Only once he will say that don't eat, that's all. ಒಂದೇ ಸತಿ ಹೇಳ್ತಾನೆ ನೀನು ತಿನ್ನಬಾರದೆಂದು. Hallelujah. Hallelujah. So when you chose, you can eat. ಒಂದು ವೇಳೆ ಆರಿಸಿಕೊಂಡ್ರೆ ತಿನ್ನಬಹುದು ನೀನು. God said to Samuel, ಸಮುವೇಲನಿಗೆ ದೇವರು ಪ್ರವಾದಿ ಸಮುವೇಲನಿಗೆ ಹೇಳಿದೆ, you don't need kings. ನಿನಗೆ ರಾಜಗಳೇ ನಿಮ್ಮ ರಾಜ್ಯದಲ್ಲಿ ಇರುವುದು ಬೇಕಾಗಿಲ್ಲ, ರಾಜರೇ ಬೇಕಾಗಿಲ್ಲ ಅಂತ ಹೇಳಿದ್ರು. Only prophet judges can lead Israel. ಇಸ್ರಾಯೇಲ್ ಜನರನ್ನು ಪ್ರವಾದಿಗಳು ನ್ಯಾಯಾಧೀಶರು ಮಾತ್ರ ನಡೆಸುತ್ತಾರೆ ಅಂದೆ. But Israel people said we want king. ಆದ್ರೆ ಸಮುವೇಲ ಹತ್ರ ಇಸ್ರಾಯೇಲ್ ಜನರು ಬಂದು ಹೇಳಿದ್ದಾರೆ ಅಂದ್ರೆ ನಮ್ಗೆ ರಾಜನು ಬೇಕೆಂದು. God said give a king. ಸಮುವೇಲನಿಗೆ ಪ್ರವಾದಿಗೆ ದೇವರು ಹೇಳಿದೇನೆಂದ್ರೆ ಅವ್ರು ಕೇಳ್ತಾ ಇದ್ರೆ ಕೊಟ್ಟು ಬಿಡು ಅಂತ ಹೇಳಿದ್ದಾನೆ. That is the mind of God, you must understand that. ಅದು ದೇವರ ಮನಸ್ಸು, ನೀನು ಅದನ್ನ ಅರ್ಥ ಮಾಡಿಕೊಳ್ಳಬೇಕು. Don't say that whatever you are getting that is from God. ನೀನು ಏನೇನು ಹೊಂದಿಕೊಳ್ಳುತ್ತಾ ಇದ್ದೋ ಅದೆಲ್ಲ ದೇವರಿಂದ ಬಂದಿದೆ ಅಂತ ಅಲ್ಲ. Many people say that I prayed, I received, that's what this is God's will. ನಾನು ಪ್ರಾರ್ಥನೆ ಮಾಡಿ ಇದನ್ನ ಪಡೆದುಕೊಂಡಿದ್ದೆ, ಇದು ದೇವರ ಚಿತ್ತ ಅಂತ ಹೇಳ್ತಾರೆ. Not like that. ಆ ರೀತಿಯಲ್ಲ. You can ask bad things also. ನೀನು ಪ್ರಾರ್ಥನೆಯಲ್ಲಿ ನಿನಗೆ ಬೇಕಾಗಿದ್ದ ಕೆಟ್ಟ ವಿಷಯಗಳು ಕೂಡ ಕೇಳಬಹುದು. You can get it when you ask. ನೀನು ಕೇಳುವಾಗ ಅದನ್ನು ಪಡೆದುಕೊಳ್ಳುತ್ತೀಯಾ? That's what you must know, perfect will. ಅದಕ್ಕಾಗಿ ಖಚಿತವಾದ ಅದರ ಚಿತ್ತವನ್ನು ನೀನು ತಿಳಿದುಕೊಳ್ಳಬೇಕು. That's what Romans 12th chapter 3rd verse, there is a 3 different wills are there. ಅದಕ್ಕಾಗಿ ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದಲ್ಲಿ 3 ವಿಭಿನ್ನವಾಗಿರುವಂತ ಚಿತ್ತಗಳಿದೆ. ಅದರಲ್ಲಿ there is a good will, that is a normal will. ಒಂದು ಒಳ್ಳೆಯ ದೇವರ ಚಿತ್ತವು ಅಂದ್ರೆ ಅದು ಸಾಧಾರಣವಾಗಿರುವಂತ ಚಿತ್ತವು. There is a acceptable will. ಇನ್ನೊಂದು ಅಂಗೀಕಾರ ದೇವರ ಚಿತ್ತವು. That means you want that, you received, you asked and received. ಅದೇನಂದ್ರೆ ನೀನೇ ಆಶೆ ಪಟ್ಟು ದೇವರ ಮುಂದೆ ಇದು ಕೊಡಪ್ಪ ಅಂತ ಕೇಳಿ ಪಡೆದುಕೊಳ್ಳುವುದು. Another one is perfect will. ಇನ್ನೊಂದು ಬಂದು ಉನ್ನತ ಮಟ್ಟದಲ್ಲಿ ಇರುವಂತದ್ದು ಖಚಿತವಾದ ದೇವರ ಚಿತ್ತವು. Hallelujah. Hallelujah. Many says that I want that girl, they marry. ಅನೇಕರು ನನಗೆ ಹೆಂಗಸು ಬೇಕಂದಾಗ ಅವ್ರು ಮಾಡ್ಕೊಂತಾರೆ. I want that, Lord, I want that girl. ದೇವರೇ ನನಗೆ ಆ ಹುಡುಗಿ ಬೇಕು. Lord, I want that boy. ಆ ಹುಡುಗ ಬೇಕು ನನಗೆ. God don't say that, if you want you marry. ದೇವರು ನಿನಗೆ ಇಷ್ಟ ಅಂದ್ರೆ ಮದುವೆ ಮಾಡ್ಕೋ ಅಂತ ಹೇಳ್ತಾರೆ. But that may not be God's will. ಅದು ದೇವರ ಚಿತ್ತವು ಆಗದೇ ಇರಬಹುದು. When you ask that, Lord, I want your will to be done in my marriage life, means God will show the right person. You can go for that marriage. ಒಂದು ವೇಳೆ ನೀನು ದೇವರೇ ನಿನ್ನ ಚಿತ್ತದಲ್ಲಿರುವಂತ ವ್ಯಕ್ತಿಯನ್ನೇ ನನ್ನ ಜೀವನದಲ್ಲಿ ಕಲಿಸು ಅಂತ ನೀನು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸುವಾಗ ಆ ದೇವರ ಚಿತ್ತವು ಖಚಿತವಾಗಿ ನಿನ್ನಲ್ಲೇ ಆಗುತ್ತದೆ. Hallelujah. Hallelujah. When you see some person, government employee, oh, God only showed me this perfect will. ಯಾರಾದರೂ ಕೂಡ
ಒಂದು ಮದುವೆ ಸಂಬಂಧಕ್ಕೆ ಹೋಗುವಾಗ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ದೇವರೇ ತೋರಿಸಿದ್ರೆ ಇದು ಖಚಿತವಾದ ದೇವರ ಚಿತ್ತ ಅಂತ ನೋಡ್ಕೊಂತಾರೆ. When you see government job only, you are thinking that it is perfect will. ಆ ಗೌರ್ಮೆಂಟ್ ಕೆಲಸವನ್ನು ನೋಡೇ ನೀನು ಖಚಿತವಾದ ಚಿತ್ತವಂತ ಹೇಳ್ತೀಯಾ? Not like that. You must ask God. God will speak to you. ನೀನು ದೇವರ ವಿಷಯಗಳನ್ನೇ ಕೇಳುವಾಗ ಆತನು ನಿನ್ನ ಸಂಗಡ ಮಾತನಾಡುತ್ತಾನೆ. Hallelujah. Hallelujah. Don't think that what you ask is God's will. What you get is God's will. ನೀನು ಏನೇನು ಕೇಳ್ತಾ ಇದ್ದೋ ಅದೆಲ್ಲ ದೇವರ ಚಿತ್ತವಂತಲ್ಲ, ವಾಕ್ಯದಿಂದ ನೋಡಬೇಕು. Not all jobs are God's will. Whatever you ask, not that God's will. Whatever you want. ನಿನಗೆ ಏನೇನು ಬೇಕಾಗಿದೋ ಈ ಕೆಲಸ ಬೇಕಪ್ಪ ಈ ಕೆಲಸ ಬೇಕಪ್ಪ ಅಂತ ನೀನು ಕೇಳುವಾಗ ಅದೇ ದೇವರ ಚಿತ್ತವಲ್ಲ. Hallelujah. There is a perfect job God has given. You must go through that. ದೇವರು ನಿನಗೆ ಖಚಿತವಾಗಿರುವಂತ ಕೆಲಸವನ್ನು ಇಟ್ಟಿರ್ತಾನೆ, ಅದನ್ನು ನೀನು ಆತನಿಗೆ ಒಪ್ಪಿಸಿಕೊಂಡು ಅದರಲ್ಲಿ ಹೋಗಬೇಕು. Not all business are God's. ಎಲ್ಲ ವ್ಯಾಪಾರಗಳೆಲ್ಲ ದೇವರ ಚಿತ್ತವಲ್ಲ. You must know what God's business given to you. ದೇವರು ನಿನಗೂ ಏನು ವ್ಯಾಪಾರವನ್ನು ಕೊಟ್ಟಿದ್ದಾನೋ ಅದನ್ನು ನೀನು ತಿಳಿದುಕೊಳ್ಳಬೇಕು. Hallelujah. When you pray, you will get it. ನೀನು ಆ ದೇವರ ಚಿತ್ತಕ್ಕೆ ನೀನು ಒಪ್ಪಿಸುವಾಗ ಅದನ್ನು ನೀನು ಹೊಂದಿಕೊಳ್ಳುತ್ತೀಯಾ? Surely I will tell that this place, God given place, I prayed and entered this place. ಸಭಾಪಾಲಕರು ಹೇಳ್ತಾ ಇದ್ರೆ ಖಚಿತವಾಗಿ ಇದು ದೇವರು ದೈವಜನರು ಕೊಟ್ಟಿರುವಂತಹ ಸ್ಥಳವೆಂದು ಪ್ರಾರ್ಥಿಸಿ ಆತನ ಚಿತ್ತಕ್ಕೆ ಒಪ್ಪಿಸಿದಾಗನೇ ಇದರಲ್ಲಿ ಪ್ರವೇಶಿಸಿ. I never prayed for the place. God shown this place, I came in. ದೇವರು ಸಭಾಪಾಲಕರು ಈ ಪ್ರದೇಶಕ್ಕೆ ಹೋಗ್ತೀನಿ ಅಂತ ಪ್ರಾರ್ಥನೆ ಮಾಡಲಿಲ್ಲ, ದೇವರ ಚಿತ್ತಾನುಸಾರವಾಗಿ ನಡೆಸುವಂತ ಹೇಳಿರುವಾಗ ದೇವರು ತೋರಿಸುವಂತ ಪ್ರದೇಶವಿದಾಯಿತು. Hallelujah. Hallelujah. So you must choose right job, right business, right person to be your spouse. ನೀನು ಸರಿಯಾಗಿರುವಂತ ಕೆಲಸವನ್ನು, ದೇವರ ಚಿತ್ತದಲ್ಲಿರುವಂಥ ಕೆಲಸವನ್ನು, ದೇವರ ಚಿತ್ತಾನುಸಾರವಾಗಿರುವಂಥ ವ್ಯಕ್ತಿಯನ್ನು ಈ ರೀತಿಯಲ್ಲಿ ನೀನು ದೇವರಿಗೆ ಒಪ್ಪಿಸಿ ಆರಿಸಿಕೊಳ್ಳಬೇಕು, ದೇವರಿಂದ ಆರಿಸಿಕೊಳ್ಳುವಂತೆ. So you have to construct your life with your visual power according to the word of God. ದೇವರ ವಾಕ್ಯವು ಏನು ಹೇಳುತ್ತದೋ ಆ ಪ್ರಕಾರವಾಗಿ ನಿನ್ನ ಜೀವನವನ್ನು ಚಿತ್ರರೂಪದಲ್ಲಿ ವಿಷಯಗಳನ್ನು ನೋಡಿಕೊಳ್ಳುತ್ತಾ ನೀನು ನಿರ್ಮಿಸಿಕೊಳ್ಳಬಹುದು. Genesis 15 chapter 5th verse says, ಆದಿಕಾಂಡ 15ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, Abraham said to God, ಅಬ್ರಹಾಮನು ದೇವರಿಗೆ ಹೇಳಿದ್ದಾರೆ, I don't have children. ನನಗೆ ಮಕ್ಕಳಿಲ್ಲ, I will go childless only. ನಾನು ಮಕ್ಕಳಿಲ್ಲದೆ ಹಂಗೆ ನಾನು ಹೋಗುತ್ತೇನೆ. I will finish up my goal without children. ಮಕ್ಕಳಿಲ್ಲದೆ ನನ್ನ ಒಂದು ಗಮ್ಯವನ್ನು ಗುರಿ ಸೇರುತ್ತೇನೆ ಅಂತ ಹೇಳಿದ್ದಾನೆ. My servant only become a inheritor. ನನ್ನ ಒಂದು ಕೆಲಸ ಮಾಡುವವನೇ ನನ್ನ ಆಸ್ತಿಗೆಲ್ಲ ಕೂಡ ಸ್ವಾಸ್ಥ್ಯನಾಗಿ ಕರ್ತನಾಗುತ್ತಾನೆ ಎಂದು. But you said that I will make you nations. ಆದರೆ ದೇವರೇ ನೀನೇನು ನನ್ನನ್ನು ದೇಶಗಳಿಗೆ ತಂದೆಯಾಗಿ ಮಾಡ್ತೀನಿ ಅಂತ ಹೇಳಿದೀಯಾ? Then God said in the 5th verse, ಆ ಸಮಯದಲ್ಲಿ ದೇವರು 5ನೇ ವಚನದಲ್ಲಿ ದೇವರು ಹೇಳಿದ್ದೇನೆಂದ್ರೆ, He took Abraham outside of his tent. ಅಬ್ರಹಾಮನನ್ನು ಅವನ ಗುಡಾರದಿಂದ ಹೊರಗೆ ತೆಗೆದುಕೊಂಡು ಹೋಗಿದ್ದಾನೆ ದೇವರು. He told that, see the stars, heaven stars. ಆ ಆಕಾಶವನ್ನು ತೋರಿಸಿ ಆಕಾಶ ನಕ್ಷತ್ರಗಳನ್ನು ನೀನು ನೋಡು ಅಂತ ಹೇಳಿದ್ದಾನೆ. Hallelujah. If you are able to count that stars. ಅಬ್ರಹಾಮನಿಗೆ ದೇವರು ಹೇಳಿದ್ದು, ನಿನಗೂ ಆಗಿದ್ರೆ ಲೆಕ್ಕ ಮಾಡ್ತೀನಿ ಅಂದ್ರೆ ಎನಿಸು, ಲೆಕ್ಕ ಮಾಡು ಅಂತ ಹೇಳಿದ್ದಾನೆ. Actually he said first time already he said that I will make you nations, but he didn't saw, but that's what he took out and showed that the stars to see and count that stars. ದೇವರು ಮೊದಲೇ ಆತನಿಗೆ ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಅಂತ ಹೇಳಿದ್ದಾನೆ. ಆದರೆ ಮತ್ತೆ ಆತನು ಗ್ರಹಿಸದೇ ಇರುವಾಗ ಆ ಒಂದು ಚಿತ್ರವನ್ನು ತೋರಿಸುವುದಕ್ಕೆ ದೇವರು ಆತನ್ನು ಹೊರಗೆ ತೆಗೆದುಕೊಂಡು ಬಂದು ಆ ಒಂದು ಆಕಾಶ ನಕ್ಷತ್ರಗಳನ್ನು ತೋರಿಸಿ ನಿನಗಾಗದ್ರೆ ಎನಿಸು, ಲೆಕ್ಕ ಮಾಡು, ಈ ರೀತಿಯಲ್ಲಿ ನಿನ್ನ ಸಂತತಿ ಅಭಿವೃದ್ಧಿಪಡಿಸ್ತೀನಿ ಅಂತ ಹೇಳಿದ್ದಾನೆ. Multitudes of stars. ಆತನು ಅನೇಕ ನಕ್ಷತ್ರಗಳನ್ನು ನೋಡಿದ್ದಾನೆ. ಲೆಕ್ಕ started counting one ಆತನು ಕೌಂಟ್ ಮಾಡುವುದಕ್ಕೆ, ಎನಿಸುವುದಕ್ಕೆ ಪ್ರಾರಂಭಿಸಿದನು. But not able to count. ಆದರೆ ಅಬ್ರಹಾಮನಿಗೆ ಆಗಲಿಲ್ಲ ಅಷ್ಟು ನಕ್ಷತ್ರಗಳನ್ನು ಎನಿಸುವುದಕ್ಕೆ. Then he said, so shall your seed be. ಆವಾಗ ದೇವರು ಹೇಳಿದ್ದೆ, ಹಾಗೆಯೇ ನಿನ್ನ ಸಂತತಿ ಕೂಡ ಇರುತ್ತದೆ ಎಂದು. Amen. Amen. Bible says Abraham believed God. ಆ ಸತ್ಯವೇದ ಹೇಳುತ್ತದೆ, ಅಬ್ರಹಾಮನು ದೇವರನ್ನು ನಂಬಿದ್ದಾನೆ. That means he saw what God shown. ದೇವರು ಏನು ತೋರಿಸಿದಾನೋ ಅದನ್ನು ನಂಬಿದ್ದಾನೆ ಅಬ್ರಹಾಮನು. Hallelujah. Hallelujah. Are you with me what I am saying? That's what that counted him as righteous. ಅದಕ್ಕಾಗಿ ಅಬ್ರಹಾಮನನ್ನು ದೇವರು
ನೀತಿವಂತನಂತ ಲೆಕ್ಕಕ್ಕೆ ಆತನು ಲೆಕ್ಕಿಸಿದ್ದಾನೆ. What God shown, he believed that he become righteous. ದೇವರು ಏನು ತೋರಿಸಿದಾನೋ ಅದನ್ನು ಅಬ್ರಹಾಮನು ವಿಶ್ವಸಿಸಿದ್ದಾನೆ. ಅದಕ್ಕಾಗಿ ದೇವರು ಅಬ್ರಹಾಮನನ್ನು ನೀತಿವಂತನು ಎಂದು ಎನಿಸಿದನು. But now ours is different. ಈಗ ನಮ್ಮದು ವಿಭಿನ್ನವಾಗಿದೆ. Hallelujah. ಹಲ್ಲೆಲೂಯಾ. Already we made righteous. ದೇವರು ನಮ್ಮನ್ನು ನೀತಿವಂತನಾಗಿ ಮಾಡಿದ್ದಾರೆ ಕ್ರಿಸ್ತನಲ್ಲಿ. What God showing, just we have to see and get it, that's all. ನಾವು ಈಗ ದೇವರು ಏನೇನು ತೋರಿಸ್ತಾನೋ ವಾಕ್ಯದಲ್ಲಿ ಅದು ನೋಡಿ ಅದರಿಂದ ನಾವು ನಡೆಯಬೇಕು. By believing Jesus Christ is God, ನಾವು ಯೇಸು ಕ್ರಿಸ್ತನು ನಮ್ಮ ದೇವರು ಒಡೆಯನಂತ by ವಿಶ್ವಸಿಸುವುದರಿಂದ, confessing lordship of Jesus Christ in our life, we made righteousness of God. ದೇವರನ್ನು ಯೇಸು ಕ್ರಿಸ್ತನೇ ನನ್ನ ಜೀವನಕ್ಕೆ ಒಡೆಯನೆಂದು ಬಾಯಿಂದ ಅರಿಕೆ ಮಾಡುವುದರಿಂದ ನಾವು ದೇವರ ನೀತಿಯಾಗಿ ಬಿಟ್ಟಿದ್ದೇವೆ. You are able to visualize what God said in his word. ಈಗ ದೇವರು ನಿನಗೆ ಏನೇನು ವಾಕ್ಯದಲ್ಲಿ ಇಟ್ಟಿದ್ದಾನೋ ಅದನ್ನೆಲ್ಲ ಕೂಡ ನೀನು ದೃಶ್ಯ ರೂಪದಲ್ಲಿ ಚಿತ್ರಗಳಾಗಿ ನೀನು ನೋಡಿಕೊಂಡು You have that power to see what God said about you. ನಿನ್ನ ಕುರಿತು ದೇವರು ವಾಕ್ಯದಲ್ಲಿ ಹೇಳಿರುವಂತ ವಿಷಯಗಳನ್ನೆಲ್ಲ ನೋಡುವುದಕ್ಕೆ ನಿನಗೆ ಶಕ್ತಿ ಇದೆ, ಸಾಮರ್ಥ್ಯವಿದೆ. Hallelujah. ಹಲ್ಲೆಲೂಯಾ. Are you want to be successful? ನೀನು ಜಯಭರ್ತನಾಗಿರಬೇಕಂತ ಇಷ್ಟಪಡ್ತಾ ಇದೆಯಾ? ಎಸ್. Hallelujah. Are you want to be healthy person? ಆರೋಗ್ಯಕರವಾಗಿ ಇರಬೇಕಂತ ಇಷ್ಟಪಡ್ತಾ ಇದೆಯಾ? ಎಸ್. Are you want to be strong in the Lord? ಕರ್ತನಲ್ಲಿ ನೀನು ಬಲಾಢ್ಯನಾಗಿರಬೇಕಂತ ಇಷ್ಟಪಡ್ತಾ Are you want to ಇದೆಯಾ? be prospered man? ಅಭಿವೃದ್ಧಿ ಹೊಂದಿರುವಂತ ಮನುಷ್ಯನಾಗಿರಬೇಕಂತ ಇಷ್ಟಪಡ್ತಾ ಇದೆಯಾ? ಎಸ್. See, take the word of God and visualize about yourself according to that word. ದೇವರ ವಾಕ್ಯಗಳನ್ನು ತೆಗೆದುಕೊಂಡು ಆ ವಾಕ್ಯವು ಏನು ಹೇಳ್ತದೋ ಆ ಪ್ರಕಾರವಾಗಿ ಚಿತ್ರಗಳನ್ನು ನೋಡುತ್ತಾ ದೃಶ್ಯ ರೂಪದಲ್ಲಿ ನೀನು ವಿಷಯಗಳನ್ನು ನೋಡು. See and confessing that word and saying that I am not weak, I am not sick, I am not poor, I am rich. When you say that, that manifests in your life. ಆ ವಾಕ್ಯಗಳನ್ನೇ ನೀನು ತೆಗೆದುಕೊಂಡು ಅದನ್ನು ವಿಶ್ವಸಿಸುತ್ತಾ ಆ ಪ್ರಕಾರವಾಗಿ ನೀನು ಬಾಯಿಂದ ಅರಿಕೆ ಮಾಡ್ತಾ ನಾನು ಬಲಹೀನನಲ್ಲ, ನಾನು ಅನಾರೋಗ್ಯ ಅಲ್ಲ, ನಾನು ಬಡವನಲ್ಲ, ಈ ರೀತಿಯಲ್ಲಿ ನೀನು ಅರಿಕೆ ಮಾಡ್ತಾ ವಾಕ್ಯಾನುಸಾರವಾಗಿ ಅರಿಕೆ ಮಾಡಿಕೊಳ್ಳುತ್ತಾ ಹೋಗುವಾಗ ಅದು ಪ್ರತ್ಯಕ್ಷವಾಗುತ್ತದೆ ದೇವರಿಟ್ಟಿರುವಂತ ವಿಷಯಗಳು. That's why when we pray, we don't just talk, but what God said, we see that. ನಾವು ಪ್ರಾರ್ಥನೆ ಮಾಡುವಾಗ ಬರೇ ಮಾತನಾಡುವುದು ಮಾತ್ರವಲ್ಲದೆ, ಮಾತನಾಡ್ತಾ ಇರ್ತೀವಲ್ಲ ಪ್ರಾರ್ಥನೆಯಲ್ಲಿ, ಅಷ್ಟು ಮಾತ್ರವಲ್ಲದೆ ಅದಕ್ಕಿಂತ ಉನ್ನತ ಮಟ್ಟಕ್ಕೆ ನಾವೇನು ಪ್ರಾರ್ಥನೆ ಮಾಡ್ತಾ ಇದ್ದೇವೋ ಅದನ್ನು ನಾವು ನಮ್ಮ ದೃಷ್ಟಿಯಿಂದ ಚಿತ್ರಗಳನ್ನು ನೋಡಿಕೊಳ್ಳಬೇಕು. What you are praying, what you are talking to God, you look that only. ನೀನು ಏನು ದೇವರ ಸಂಗಡ ಮಾತನಾಡ್ತಾ ಇದೆಯೋ ಅದನ್ನೇ ನೀನು ದೃಶ್ಯ ರೂಪದಲ್ಲಿ ಚಿತ್ರವಾಗಿ ನೋಡ್ಕೋ. Satan will show different picture, but don't accept that picture. ಸಾತಾನ್ ನಿನಗೆ ಬೇರೆ ಒಂದು ದೃಶ್ಯವನ್ನು, ಅವನ ದೃಶ್ಯವನ್ನು, ಕೆಟ್ಟ ವಿಷಯಗಳು ತೋರಿಸ್ತಾನೆ, ಅದನ್ನು ಸ್ವೀಕರಿಸಬೇಡ. What you prayed, believe that you visualize according to the word of that manifest. ನೀನು ಏನು ಪ್ರಾರ್ಥನೆ ಮಾಡ್ತೀಯೋ ಅದನ್ನು ವಿಶ್ವಸಿಸಿ ಆ ಪ್ರಕಾರವಾಗಿ ದೃಶ್ಯ ರೂಪದಲ್ಲಿ ಚಿತ್ರಗಳು ನಿರ್ಮಿಸಿಕೊಂಡು ಅದು ಪ್ರತ್ಯಕ್ಷವಾಗುವಂತೆ ನೋಡ್ಕೋ. Some people pray for health, ಕೆಲವರು ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾರೆ, but they see sickness. ಆದ್ರೆ ಅವ್ರು ಏನ್ ಮಾಡ್ತಂದ್ರೆ ಅನಾರೋಗ್ಯ ಇದ್ದಂಗೆ ಹಂಗೆ ಅನಾರೋಗ್ಯಗಳಾಗೆ ನೋಡ್ಕೊಳ್ತಾರೆ. They see death. ಮತ್ತೆ ಅವ್ರು ಏನ್ ನೋಡ್ತಾರೆ ಅಂದ್ರೆ ಮರಣ ಹೊಂದಿದಂಗ ನೋಡ್ಕೊಳ್ತಾರೆ. Praying for healing, ಆರೋಗ್ಯಕ್ಕಾಗಿ ಏನೋ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, but seeing is different. ಆದ್ರೆ ನೋಡೋದೇನೋ ಬೇರೆ ದೃಶ್ಯ ನೋಡ್ತಾ ಇದ್ದಾರೆ, ಚಿತ್ರ. What you are seeing, that you will get. ನೀನು ಏನು ಚಿತ್ರ ನೋಡ್ಕೊಳ್ತಾ ಇರ್ತೀಯೋ ಮನಸ್ಸಿನಲ್ಲಿ ಅದೇ ಬರುತ್ತದೆ. Don't accept the picture what Satan is showing you. ಸಾತಾನನು ವಾಕ್ಯಕ್ಕೆ ವಿರೋಧವಾಗಿ ಸಾತಾನು ತೋರಿಸುವಂತ ಚಿತ್ರವನ್ನು ನೀನು ಸ್ವೀಕರಿಸಬೇಡ. Hallelujah. ಹಲ್ಲೆಲೂಯಾ. Believe that what you are praying according to the word of God, that you will get it by visualizing. ದೇವರ ಪ್ರಾರ್ಥನೆ ಮಾಡಿರುವಾಗ ಆ ಪ್ರಾರ್ಥನದಲ್ಲಿ ನೀನು ಮಾಡಿರುವಂಥ ವಿಷಯಗಳನ್ನೇ ಚಿತ್ರರೂಪವಾಗಿ ನೋಡಿಕೊಂಡು ನೀನು ವಿಷಯಗಳನ್ನ ಹೊಂದಿಕೋ. That's what we arranged this Christmas prayer season prayer 2 hours. Last year we prayed only 1 hour. Now we are praying 2 hours. ಈಗ ಕ್ರಿಸ್ಮಸ್ ಸೀಸನ್ದಲ್ಲಿ ನಾವು ಯಾವಾಗಲೂ ಈ ತಿಂಗಳಲ್ಲಿ ಒಂದು ದಿನಕ್ಕೆ 1 ತಾಸು ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ಈಗ 2 ತಾಸು ಈ ವರ್ಷ ಮಾಡಿದ್ದೇವೆ. 5:30 to 6:30, when you begin to speak, visualize what God has given you, what God has made you in 2022. You visualize and begin to speak in tongues. ಆ ಒಂದು 5:30ದಿಂದ 6:30 ತನ ನೀನು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರುವಾಗ ನೀನು ದೇವರು ನಿನಗಾಗಿ 2022ರಲ್ಲಿ ಏನಿಟ್ಟಿದ್ದಾನೋ ಅದನ್ನು ನೀನು ದೃಶ್ಯದಲ್ಲಿ ಚಿತ್ರಗಳಾಗಿ ನೋಡಿಕೊಳ್ಳಬೇಕು, ಮಾತನಾಡಬೇಕು. Amen. From 6:30 to 7:30, what prayer request has given,
that you visualize and pray. 6:30ದಿಂದ 7:30 ತನಕ ಏನು ಸಭಾಪಾಲಕರು ಪ್ರೇಯರ್ ವಿಜ್ಞಾಪನೆ ಕೊಡ್ತಾರೋ ಅದನ್ನಕ್ಕಾಗಿ ಪ್ರಾರ್ಥನೆ ಮಾಡಬೇಕು. Amen. ಆಮೆನ್. What you visualize and speaking in tongues from 5:30 to 6:30, that you will get it in 2022. 5:30ದಿಂದ 6:30 ತನಕ ನೀನು ಯಾವುದನ್ನು ದೃಶ್ಯ ರೂಪವಾಗಿ ಚಿತ್ರವಾಗಿ ಹಿಡ್ಕೊಂಡು ನೀನು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರ್ತೀವೋ ಅದನ್ನು ನೀನು 2022ರಲ್ಲಿ ಹೊಂದಿಕೊಳ್ತೀಯಾ? Hallelujah. ಹಲ್ಲೆಲೂಯಾ. If you don't visualize according to the word of God, Satan show you different viruses, variant viruses. ನೀನು ದೇವರ ವಾಕ್ಯ ಪ್ರಕಾರವಾಗಿ ಇಲ್ಲದೆ ನೀನು ಬೇರೆ ಪ್ರಾರ್ಥನೆ ಮಾಡದೆ ಸ್ವಂತವಾಗಿ ನೀನು ಬೇರೆ ಬೇರೆ ಚಿತ್ರಗಳು ನಿರ್ಮಿಸಿಕೊಳ್ಳುವಾಗ ಈ ಬೇರೆ ವಿಭಿನ್ನವಾಗಿರುವಂಥ ವೈರಸ್ಗಳನ್ನು ಸಾತಾನ್ ತೋರಿಸ್ತಾ ಇರ್ತಾನೆ. Imagine according to the word of God and you pray, you will get it there. ನೀನು ದೇವರ ವಾಕ್ಯ ಪ್ರಕಾರವಾಗಿ ನಿನ್ನನ್ನು ನೀನು ಚಿತ್ರಿಸಿಕೊಂಡು ಊಹಿಸ್ತಾ ಆ ರೀತಿಯಲ್ಲಿ ದೃಶ್ಯ ರೂಪದಲ್ಲಿ ಇಟ್ಕೊಂಡು ನೀನು ಪ್ರಾರ್ಥಿಸಬೇಕು. Listen carefully. ಚೆನ್ನಾಗಿ ಕೇಳ್ರಿ. If you pray some person for healing, ಯಾವ ವ್ಯಕ್ತಿಗಾದರೂ ಆರೋಗ್ಯಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದ್ರೆ, when you are praying, ನೀನು ಪ್ರಾರ್ಥನೆ ಮಾಡುವಾಗ you must see that person as a healthy person. ಆತನು ಆ ವ್ಯಕ್ತಿ ಚೆನ್ನಾಗಿ ಆಗಿದ್ದಾನೆ ಅಂತ ನೀನು ನೋಡಬೇಕು. Hallelujah. ಹಲ್ಲೆಲೂಯಾ. Then only he will be healed. ಆಗಲೇ ಆ ಒಂದು ಗುಣವು ಪ್ರತ್ಯಕ್ಷವಾಗುತ್ತದೆ ಅಲ್ಲಿ. If I am praying for some sick person, ಸಭಾಪಾಲಕರು ಯಾರೇ ಒಂದು ಅನಾರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುವಾಗ when I am laying hands ಆ in the name of Jesus, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಕೈಗಳಿಡುವಾಗ I must see that he become healed. ಆತನು ಗುಣ ಹೊಂದಿದ ಹಾಗೆ ಸಭಾಪಾಲಕರು ನೋಡಬೇಕು. Those who are come for prayer, ಯಾರು ಪ್ರಾರ್ಥನೆಗೂ ಬರುತ್ತಾರೋ they too also must see that they are healed. ಅವರು ಕೂಡ ಗುಣ ಹೊಂದಿದ ಹಾಗೆ ನೋಡಬೇಕು. Then only health manifests. ಆಗಲೇ ಗುಣವು ಪ್ರತ್ಯಕ್ಷವಾಗುತ್ತದೆ. On my part I have to do, on his part he has to do. ಸಭಾಪಾಲಕರ ಭಾಗವಾಗಿ ಆ ಸಭಾಪಾಲಕರು ಮಾಡಬೇಕು. ಬಂದು ಪ್ರಾರ್ಥನೆ ಮಾಡಿಸಿಕೊಳ್ಳುವಂತ ಆ ವ್ಯಕ್ತಿ ಆತನ ಭಾಗವನ್ನು ಆತನ ಮಾಡಬೇಕು. If I don't believe, that will not happen. If we don't believe, that will not happen. ಸಭಾಪಾಲಕರು ಈ ವಾಕ್ಯವನ್ನು ವಿಶ್ವಸಿಸಲಿಲ್ಲ ಅಂದ್ರೆ ಅದು ಆಗುವುದಿಲ್ಲ. ಅವರು ಆ ವಾಕ್ಯವನ್ನು ವಿಶ್ವಸಿಸಲಿಲ್ಲ ಅಂದ್ರೆ ಅದು ಆಗುವುದಿಲ್ಲ. Both must agree to the word of God. ದೇವರ ವಾಕ್ಯಕ್ಕೆ ಇಬ್ಬರು ಕೂಡ ಏಕೀಭವಿಸಿ ಒಪ್ಪಿಕೊಳ್ಳಬೇಕು. Hallelujah. Hallelujah. That's what one blind man came to Jesus. ಅದಕ್ಕಾಗಿ ಒಬ್ಬ ಕುರುಡನು ಯೇಸುವಿನ ಹತ್ರ ಬಂದಿದ್ದಾನೆ. Son of David, have mercy on me. ದಾವೀದ ಕುಮಾರನೇ ನನ್ನ ಮೇಲೆ ದಯೆ ತೋರಿಸು ಅಂದನು. So he crying out. ಆತನು ದೊಡ್ಡದಾಗಿ ಕೂಗಾಡ್ತಾ ಇದ್ದನು. Jesus stopped and asked, what do you want from me? ಯೇಸು ನಿಂತುಕೊಂಡು ಆತನ್ನು ಕೇಳಿದೇನೆಂದ್ರೆ, ನನ್ನಿಂದ ನಿನಗೆ ಏನು ಬೇಕಾಗಿದೆ? What I can do for you? ನಿನಗೆ ನಾನು ಏನು ಮಾಡಬೇಕಂತ ಅನ್ಕೊಂತ ಇದ್ದೆ. Already he is blind. Jesus knows that. ಆತನು ಕುರುಡನು, ಯೇಸುಗೂ ಗೊತ್ತು ಕುರುಡನೆಂದು. But again something he may ask. ಇನ್ನು ಕುರುಡನಾಗಿದ್ರು ಕೂಡ ಬೇರೆ ವಿಷಯಗಳನ್ನು ಕೇಳಬಹುದು. Here many blind people are in this city. ನಾಟ್ಯದಲ್ಲಿ ಕುರುಡರಿರುವಂತ ಜನರಿದ್ದಾರೆ. If say ಸಾವ್ಕಾರ ನಿಂದ್ರಪ್ಪ ಅಂತ ಹೇಳಿದ್ರೆ ನಾವು we can think in a different way. ಏನೋ ಅನ್ನ ಕೇಳ್ತಾ ಇದ್ದಾನೇನೋ ಅಂತ ಕೇಳಿ ಯಾರಾದ್ರೂ ಕೂಡ ಯಾರನ್ನಾದ್ರೂ ಆ ಯಾರನ್ನ ಕುರುಡನ ಅಯ್ಯ ಅಪ್ಪ ಸಾವುಕಾರ ಅಂದ್ರೆ ಓಹ್ ಹಣ ಕೇಳ್ತಾ ಇದ್ದೀನಿ ಅಂತ ಅನ್ಕೊಂಡು ಹಣ ಕೊಡ್ತಾರೆ. That's what Jesus particularly want. What you want from me? ಅದಕ್ಕಾಗಿ ಯೇಸು ಕೇಳಿದಾನೆ, ಆತನು ಹಣ ಕೇಳಬಹುದೋ ಏನೋ ನಿನಗೆ ಖಚಿತವಾಗಿ. Jesus knows that, but still you want from his mouth. ಯೇಸುವಿಗೆ ಗೊತ್ತಿದೆ ಆತನಿಗೆ ಏನು ಕೇಳಬೇಕಂತಿದ್ದಾನೋ ಅಂತ. ಆದರೆ ಆ ಕುರುಡನ ಬಾಯಿಯಿಂದನೇ ಬರಬೇಕು ಅಂತ ಯೇಸು ಯೋಚಿಸಿದನು. He said, I want sight. ಆವಾಗ ಕುರುಡನ ಹೇಳಿದ್ದಾನೆ, ನನಗೆ ದೃಷ್ಟಿ ಬೇಕೆಂದು. What Jesus said? ಆವಾಗ ಯೇಸು ಏನು ಹೇಳಿದ್ದಾನೆ? According to your faith receive your sight. ನಿನ್ನ ನಂಬಿಕೆ ಮೇರೆಗೆ ನೀನು ದೃಷ್ಟಿಯನ್ನು ಹೊಂದಿಕೋ ಎಂದನು. ಅದನ್ನರ್ಥ according to your visualization receive your sight. ನಿನ್ನ ಒಂದು ದೃಷ್ಟಿ ನೀನು ಯಾವ ಚಿತ್ರ ಇಟ್ಕೊಂಡಿದ್ದೋ, ಯೇಸುವಿನ ಹತ್ರ ಬಂದ್ರೆ ಆರೋಗ್ಯ ಅಂತ ಏನು ಇಟ್ಕೊಂಡಿದ್ದೋ ಆ ಚಿತ್ರ ಇಟ್ಕೊಂಡಿದ್ದಾಗ ನಿನಗೆ ಅದು ಬರ್ತದೆ ಎಂದು. Hallelujah. Hallelujah. So that's what prayer is important, and visualization is also very important. ಪ್ರಾರ್ಥನೆ ಪ್ರಾಮುಖ್ಯವಾದದ್ದು, ಮತ್ತೆ ಪ್ರಾರ್ಥನೆಯಲ್ಲಿ ನೀನು ದೃಶ್ಯವಾಗಿ ಚಿತ್ರಗಳನ್ನು ನೋಡಿಕೊಳ್ಳುತ್ತಾ ಮಾಡುವುದು ಕೂಡ ಪ್ರಾಮುಖ್ಯವಾದದ್ದು. When you casting out the demons in the name of Jesus, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನೀನು ದೆವ್ವಗಳನ್ನು ಓಡಿಸುವಾಗ you must see that the demons are fleeing from that person. ಆ ವ್ಯಕ್ತಿಯಿಂದ ದೆವ್ವಗಳು ಬಿಟ್ಟು ಓಡಿ ಹೋಗಿದಂಗ ನೀನು ನೋಡಬೇಕು. Then only you will be delivered. ಆವಾಗನೇ ಆ ವ್ಯಕ್ತಿ ಬಿಡುಗಡೆ ಹೊಂದುತ್ತಾನೆ. Hallelujah. Hallelujah. When something you are seeing that demonic work in your house, you have to cast out that power of demon in the name of Jesus. ನಿನ್ನ ಮನೆಯಲ್ಲಿ ಯಾವುದೇ ದೆವ್ವದ ವಿಷಯಗಳು
ಕಾರ್ಯವಾಗುತ್ತಾ ಇದ್ರೆ ಅದನ್ನು ನೀನು ನೋಡಿರುವಾಗ ಆ ದೆವ್ವದ ಕ್ರಿಯೆಗಳನ್ನು ಬಿಟ್ಟು ಹೋಗುವಂತೆ ನೀನು ಆಜ್ಞಾಪನೆ You must ಮಾಡಬೇಕು. not only commanding, you must see that is fleeing from your house, from the person of your ಯೇಸು family. ಕ್ರಿಸ್ತನ ಹೆಸರಿನಲ್ಲಿ ಅಧಿಕಾರ ಉಪಯೋಗಿಸುವುದು ಮಾತ್ರವಲ್ಲ, ಆ ಕುಟುಂಬದಲ್ಲಿ ಇರುವಂತಹ ವಿಷಯಗಳನ್ನು ಬಿಟ್ಟು ಹೋಗಿದೆ ಅಂತ ನೀನು ನೋಡಬೇಕು. ಎಲ್ಲ ಪ್ರಾರ್ಥನೆ ಮಾಡಿದೆ, ನಾನು ಒಂದಕ್ಕೂ ಪ್ರಾರ್ಥನೆ ಮಾಡಿದೆ, ಇವು ದೆವ್ವಗಳು ಹೆಚ್ಚು ಬಂದಂಗೆ ಇದಾವಲ್ಲಪ್ಪ ಅಂತ ಹೇಳ್ಬಾರ್ದು. ನಾನು ಪ್ರಾರ್ಥನೆ ಮಾಡಿದೆ, ಒಂದು ಹೋಗ್ಬೇಕಂದ್ರೆ ಇಷ್ಟು ಮತ್ತೆ ಹೆಚ್ಚು ಬಂದಿದ್ದೆಪ್ಪ ಪರಿಸ್ಥಿತಿ ಅನ್ನಬಾರ್ದು. I was seeing more than one. ಇನ್ನು ಒಂದಕ್ಕಿಂತ ಹೆಚ್ಚಾಗಿದ್ದಂಗ ವರ್ಷ ಆಗ್ಬಿಟ್ಟಿದೆ ಅನ್ನಬಾರ್ದು. Some people say that some believers went to hospital pray for sick people. ಕೆಲವು ವಿಶ್ವಾಸಿಗಳು ಅನಾರೋಗ್ಯದಲ್ಲಿರುವಂತಹ ಹಾಸ್ಪಿಟಲ್ದಲ್ಲಿರುವಂತಹ ಜನರಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಹೋದರು. After coming back to home, ಮನೆಗೆ ಬಂದ ನಂತರ so they feel sick. ಇವರಿಗೆ ಅನಾರೋಗ್ಯ ಆಗಿ ಅನಿಸ್ತಾ ಇತ್ತು. Such people came to me, Pastor, I went and prayed, that sickness attacked me. ಅಂತವರು ಬಂದು ಸಭಾಪಾಲಕರು ಹೇಳಿದ್ದಾರೆ, ನಾನು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೆ ಹಾಸ್ಪಿಟಲ್, ನನಗೀಗ ಅನಾರೋಗ್ಯ ಅಟ್ಯಾಕ್ ಆಗಿದೆ. What you visualize, that only you got. ನೀನು ಅಲ್ಲಿ ಹೋಗುವಾಗ ಯಾವ ಭಯದಿಂದ ಹಿಂಗಾಗುತ್ತದೆ ಅನ್ಕೊಂಡು ಅದನ್ನೇ ಬರುತ್ತದೆ. So use your visual power and build your life according to the word of God. ಅದಕ್ಕಾಗಿ ದೇವರು ಕೊಟ್ಟಿರುವಂತ ಒಂದು ದೃಶ್ಯ ರೂಪವಾಗಿರುವಂತ ಚಿತ್ರಗಳಿಂದ ನಿನ್ನ ಜೀವನವನ್ನು ಸರಿಯಾಗಿ ವಾಕ್ಯಾನುಸಾರವಾಗಿ ಕಟ್ಟಿಕೊಂಡು ಆ ದೇವರು ಕೊಟ್ಟಿರುವಂತ ಸಾಮರ್ಥ್ಯದಿಂದ ನೀನು ನಿನ್ನ ಜೀವನವನ್ನು ನೀನು ನಿರ್ಮಿಸಿಕೊಳ್ಳಬೇಕು. Hebrews 11th chapter 1st verse says, ಹೆಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, faith is a substance. ವಿಶ್ವಾಸವೆನ್ನುವಂಥದ್ದು ಅದು ಒಂದು ವಸ್ತುವಾಗಿದೆ. That is a spiritual material. ಅದು ಆತ್ಮೀಯ ಲೋಕದಲ್ಲಿ ಇರುವಂತ ಒಂದು ವಿಷಯವು, ವಸ್ತುವು. Use that faith. ವಿಶ್ವಾಸದಿಂದ ಅದನ್ನು ಉಪಯೋಗಿಸು. Hallelujah. Hallelujah. Faith is a substance, that is a spiritual substance. Use that faith and reach your mind and visualize what you want, you will get it. ವಿಶ್ವಾಸವನ್ನು ಉಪಯೋಗಿಸಿ ದೃಶ್ಯ ರೂಪದಲ್ಲಿ ನಿನ್ನ ಮನಸ್ಸಿನಲ್ಲಿ ಆ ವಿಷಯವನ್ನೇ ದೃಶ್ಯಿಸಿ ನೋಡುತ್ತಾ ಅದು ಹೊರಗೆ ಕಾಣಿಸುವಂತೆ ಮಾಡಿಕೋ. And build your life. ಆಗ ನಿಮ್ಮ ಜೀವನವನ್ನು ಕಟ್ಟಿಕೋಬೇಕು. Hallelujah. Hallelujah. That is a faith. ಅದೇ ವಿಶ್ವಾಸವೆಂದರೆ. When you are saying that I am having faith, ನೀನು ವಿಶ್ವಾಸವು ನನಗಿದೆ ಅಂತ ಹೇಳಿದ್ರೆ that is a spiritual material. ಅದು ಆತ್ಮೀಯವಾಗಿ ಆಗಲೇ ನಿನಗೆ ಕೊಡಲ್ಪಟ್ಟಿದೆ. That is a spiritual instrument. ಅದು ಆತ್ಮೀಯ ಸಾಧನವಾಗಿದೆ. Use that instrument to reach your mind and you visualize according to the word of God and get it in the name of Jesus. ಆ ಒಂದು ವಿಶ್ವಾಸವನ್ನು ಉಪಯೋಗಿಸಿಕೊಳ್ಳುತ್ತಾ ನಿನ್ನ ಮನಸ್ಸಿನಲ್ಲಿ ಆ ಯಾವ ವಿಷಯಗಳಿದೋ ಆ ವಾಕ್ಯಾನುಸಾರವಾಗಂತ ಅದನ್ನು ದೃಶ್ಯ ರೂಪದಲ್ಲಿ ಇಟ್ಕೊಂಡು ಅವು ಹೊರಗೆ ಕಾಣಿಸುವಂತೆ ನೋಡ್ಕೋ. Some often sick. ಕೆಲವರು ಬಿಡದೆ ಅಂದ್ರೆ ಅವಾಗವಾಗ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಾರೆ. Some live in crisis lifelong. ಜೀವನವೆಲ್ಲ ಕೆಲವರು ಕಷ್ಟಗಳಿಂದ ಸಮಸ್ಯೆಗಳಿಂದನೇ ಇರ್ತಾರೆ. Why? ಯಾಕೆ? Because they created such things. That's what those things are happen. ಅವ್ರಿಗೆ ಒಂದಾದ್ಮೇಲೆ ಇದನ್ನೇ ದೃಶ್ಯ, ಅನಾರೋಗ್ಯ ಬಂದಿದ್ದಂಗ ಯಾವುದೋ ಒಂದು ಭಯ ಅದರ ಇದ್ದಲ್ಲೇ ಇರ್ತಾರೆ. ಅದರಿಂದನೇ ಇಂಥ ಪರಿಸ್ಥಿತಿಗಳಾಗುತ್ತಾ ಇರ್ತವೆ. They never knew the goodness of God. That's what they face crisis all the life long. ದೇವರ ಒಳ್ಳೆಯತನವು ಅವರಿಗೆ ಗೊತ್ತಾಗದೇ ಇದ್ದ ಕಾರಣ ಜೀವನವೆಲ್ಲ ಸಮಸ್ಯೆಗಳಿಂದ ಇರ್ತಾರೆ. They often sick. Why? Because they don't know the goodness of God. ಅವರು ಅವಾಗವಾಗ ಅನಾರೋಗ್ಯಗಳಾಗ್ತಾ ಇರ್ತಾರೆ, ಕಾರಣ ದೇವರ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದೆ. But Bible says goodness of God is ours. ಆದರೆ ಸತ್ಯವೇದ ಹೇಳುತ್ತದೆ ದೇವರ ಒಳ್ಳೆಯತನವೆಲ್ಲ ನಮ್ಮದೆಂದು. Hallelujah. Hallelujah. Earth is filled with the goodness of God. ದೇವರ ಒಳ್ಳೆಯತನದಿಂದ ಭೂಮಿ ಎಲ್ಲ ತುಂಬಿಸಲ್ಪಟ್ಟಿದೆ. Don't ask where is goodness of God. ದೇವರ ಒಳ್ಳೆಯತನ ಎಲ್ಲಿದೆ ಅಂತ ಕೇಳಬೇಡ. Earth is filled with the goodness of God. ಭೂಮಿ ಎಲ್ಲ ದೇವರ ಒಳ್ಳೆಯತನದಿಂದ ತುಂಬಿಸಲ್ಪಟ್ಟಿದೆ. You can take the goodness of God and remake your life. ದೇವರ ಒಳ್ಳೆಯತನವನ್ನು ನೀನು ತೆಗೆದುಕೊಂಡು ನಿನ್ನ ಜೀವನವನ್ನು ಪುನಃ ನಿರ್ಮಿಸಿಕೊಳ್ಳಬೇಕು. All his word is a goodness of God. ಆತನ ಎಲ್ಲಾ ವಾಕ್ಯವು ದೇವರ ವಾಕ್ಯಗಳೆಲ್ಲ ಒಳ್ಳೆಯತನವು. Take his word and recreate your life. ಆತನ ವಾಕ್ಯವನ್ನು ತೆಗೆದುಕೊಂಡು ನಿನ್ನ ಜೀವನವನ್ನು ಪುನಃ ನಿರ್ಮಿಸಿಕೋ. Hallelujah. Hallelujah. See what God said to see. ದೇವರು ನಿನ್ನನ್ನು ಏನು ನೋಡು ಅಂತ ವಾಕ್ಯದಿಂದ ಹೇಳುತ್ತಾನೋ ಅದನ್ನೇ ನೀನು ನೋಡು. See what God's word says about you, that you see. ದೇವರ ವಾಕ್ಯವು ನಿನ್ನ ಕುರಿತು ಏನು ಹೇಳುತ್ತಾನೋ ಅದನ್ನೇ ನೀನು ಚಿತ್ರವಾಗಿ ದೃಶ್ಯವಾಗಿ ನೋಡು. What God has given, see that. ದೇವರು ನಿನಗೆ ಆಗಲೇ ಏನು ಕೊಟ್ಟಿದ್ದಾನೋ ಅದನ್ನು ನೋಡು ವಾಕ್ಯದಲ್ಲಿ. Many believers don't know what God has given. ಬಹಳಷ್ಟು ವಿಶ್ವಾಸಿಗಳಿಗೆ ದೇವರು ಏನು ಕೊಟ್ಟಿದ್ದಾನೋ ಗೊತ್ತಿಲ್ಲ.
Bible says, ಸತ್ಯವೇದ ಹೇಳುತ್ತದೆ, he that believeth has received eternal life. ಯಾರು ಆತನನ್ನು ನಂಬುತ್ತಾರೋ ಅವರಿಗೆ ನಿತ್ಯ ಜೀವವು ಕೊಡಲ್ಪಟ್ಟಿದೆ. You have eternal life. ನಿನಗೂ ನಿತ್ಯ ಜೀವ ಉಂಟು, ದೇವರ ಜೀವ ಉಂಟು. Through that life you can create what you want. ಆ ದೇವರ ಜೀವದಿಂದ ನಿನಗೂ ಬೇಕಾಗಿರುವಂತ ವಿಷಯಗಳು ನೀನು ನಿರ್ಮಿಸಿಕೊಳ್ಳಬಹುದು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. If you take what I can say D3 tablet, you think that immunity will be increased. ನೀನು ವಿಟಮಿನ್ D3 ಟ್ಯಾಬ್ಲೆಟ್ ತೆಗೆದುಕೊಂಡಿದ್ರೆ ಏನು ಯೋಚನೆ ಮಾಡ್ತೀಯ ಅಂದ್ರೆ ನಿನಗೆ ವ್ಯಾಧಿ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಅಂತ You can ಅನ್ಕೋತಿ. resist sickness. ನೀನು ಅನ್ಕೋತಿ, You can resist virus. ನಾನು ಈ ವೈರಸ್ ತಿರಸ್ಕರಿಸಬಹುದು ಹಂಗ ಅನ್ಕೊಂತಿ. But you have eternal life, you can resist sickness. ಅದಕ್ಕಿಂತ ಹೆಚ್ಚಾಗಿ ನಿನ್ನಲ್ಲಿ ದೇವರ ನಿತ್ಯ ಜೀವವಿದೆ, ಅದನ್ನು ನೀನು ವಿರೋಧಿಸಬಹುದು. Jesus said, I have come to give my life. ಯೇಸು ಹೇಳಿದ್ದಾರೆ, ನಾನು ನಿನ್ನಲ್ಲಿ ಬಂದು ನಿನಗೆ ಜೀವವನ್ನು ಕೊಡುವುದಕ್ಕೆ When ಬಂದಿದ್ದೇನೆಂದು. you born again, you received that life. ನೀನು ತಿರುಗಿ ಜನ್ಮಿಸಿದಾಗ ಆ ಜೀವವನ್ನು ನೀನು ಹೊಂದಿಕೊಂಡಿದೀಯಾ? Hallelujah. ಹಲ್ಲೆಲೂಯಾ. You received Holy Ghost. ನೀನು ಪವಿತ್ರಾತ್ಮ ದೇವರನ್ನು ಹೊಂದಿಕೊಂಡಿದೀಯಾ? When you received Holy Ghost, how can you fail in life? ಪವಿತ್ರಾತ್ಮ ದೇವರು ನೀನು ಹೊಂದಿಕೊಂಡಿರುವಾಗ ಹೇಗೆ ನೀನು ಸೋತು ಹೋಗುತ್ತೀವಿ ಜೀವನದಲ್ಲಿ? God did not send Holy Ghost that you fail in your life. ಪರಿಶುದ್ಧಾತ್ಮ ನಿನ್ನ ಮೇಲೆ ನಿನ್ನಲ್ಲಿ ಬಂದಿರುವುದು ನೀನು ಸೋತು ಹೋಗುವುದಕ್ಕಲ್ಲ. You don't want to fail, that's what he sent Holy Ghost. ನೀನು ಸೋತು ಹೋಗುವುದು ಇಷ್ಟವಿಲ್ಲ, ಅದಕ್ಕಾಗಿ ದೇವರು ಪವಿತ್ರಾತ್ಮ ದೇವರನ್ನು ಕಳಿಸಿದ್ದಾರೆ. We all are filled with the Holy Ghost. ನಾವೆಲ್ಲರೂ ಪವಿತ್ರಾತ್ಮ ದೇವರಿಂದ ತುಂಬಿಸಲ್ಪಟ್ಟಿದ್ದೇವೆ. How can we fail? ಹೇಗೆ ನಾವು ಸೋತು ಹೋಗುತ್ತೇವೆ? God don't want us to fail. ದೇವರು ನಾವು ಸೋತು ಹೋಗುವುದು ಆತನಿಗೆ ಇಷ್ಟ ಇಲ್ಲ. God don't want us to be defeated. ನಾವು ಸೋತು ಹೋಗುವುದು ಆತನಿಗೆ ಇಷ್ಟ ಇಲ್ಲ. That's what he sent Holy Spirit. ಅದಕ್ಕಾಗಿ ಪವಿತ್ರಾತ್ಮ ನಮಗೆ ಕಳಿಸಿಕೊಟ್ಟಿದ್ದಾರೆ. Always you visualize that you are walking with God. ನೀನು ದೇವರೊಂದಿಗೆ ನಡೆಯುವುದು ನೀನು ದೃಶ್ಯ ರೂಪದಲ್ಲಿ ಚಿತ್ರವಾಗಿ ನೋಡ್ಕೋ. You visualize that eternal life is working. ಯಾವಾಗಲೂ ನನ್ನ ಜೀವನದಲ್ಲಿ ನಿತ್ಯ ಜೀವವಿದೆ ಅಂತ ನೀನು ಅದನ್ನು ಚಿತ್ರವಾಗಿ ನೋಡ್ಕೋ. Hallelujah. ಹಲ್ಲೆಲೂಯಾ. When you visualize God dwelling in you, how can you fail in your life? ದೇವರು ನಿನ್ನಲ್ಲೇ ಇದ್ದಂಗ ಯಾವಾಗಲೂ ನೀನು ನೋಡಿಕೊಳ್ತಾ ಚಿತ್ರವಾಗಿ ನೋಡಿಕೊಳ್ತಾ ಇದ್ರೆ ಹೇಗೆ ನೀನು ಸೋತು ಹೋಗುತ್ತೀ? There are many scriptures speak about you. ನಿನ್ನ ಕುರಿತು ಅನೇಕ ವಾಕ್ಯಗಳು ಮಾತನಾಡುತ್ತವೆ. God's word said through Jesus Christ we made righteousness of God. ದೇವರು ಯೇಸು ಕ್ರಿಸ್ತನಿಂದ ನಮ್ಮನ್ನು ದೇವರ ನೀತಿಯಾಗಿ ಮಾಡಿದಾನೆ. Freely we become righteousness ನಾವು of God. ಉಚಿತವಾಗಿ ಕ್ರಿಯೆಗಳಿಲ್ಲದೆ ನಾವು ನೀತಿವಂತರಾಗಿದ್ದೇವೆ. Bible says righteous prayer available much. ದೇವರ ವಾಕ್ಯ ಹೇಳುತ್ತದೆ, ನೀತಿವಂತನ ಪ್ರಾರ್ಥನೆ ವಿಜ್ಞಾಪನ ಅದು ಕಾರ್ಯವಾಗುತ್ತದೆ ಎಂದು, ಬಲವುಳ್ಳವದೆಂದು, ಬಹುಬಲವುಳ್ಳವದು. You say that I prayed I don't get. ನೀನು ಪ್ರಾರ್ಥನೆ ಮಾಡಿ ನಾನು ಹೊಂದಿಕೊಳ್ಳಲಿಲ್ಲ ಅಂತ ಹೇಗೆ ಹೇಳ್ತೀಯಾ? You prayed, you are a righteous person, what you prayed you got it. ನೀನು ನೀತಿವಂತ, ನೀನು ಹೇಳಬೇಕು ನಾನು ನೀತಿವಂತನನ್ನು, ನಾನು ಪ್ರಾರ್ಥನೆ ಮಾಡಿದ್ರೆ ನಾನು ಹೊಂದಿಕೊಳ್ಳುತ್ತಾ ಇದ್ದೇನೆ ಎಂದು. Bible says God hears righteous. ನೀತಿವಂತರ ಪ್ರಾರ್ಥನೆ ಆತನು ಕೇಳುತ್ತಾನಂತ ವಾಕ್ಯ ಹೇಳುತ್ತದೆ. We did not become righteous by our works. ನಾವು ನೀತಿವಂತರು ನಮ್ಮ ಸ್ವಂತ ಕ್ರಿಯೆಗಳಿಂದ ಜೀವನದಿಂದ ಆಗಲಿಲ್ಲ. Hallelujah. We made righteous by his grace. ಆತನ ಕೃಪೆಯಿಂದ ಯೇಸು ಕ್ರಿಸ್ತನಿಂದ ನಾವು ನೀತಿವಂತರಾಗಿದ್ದೇವೆ. When we prayed we get it. ನಾವು ಪ್ರಾರ್ಥನೆ ಮಾಡುವಾಗ ನಾವು ಹೊಂದಿಕೊಳ್ಳುತ್ತೇವೆ, ಅದನ್ನೇ ನೋಡಬೇಕು. Holy Spirit dwells in us. When we ask he will show us. ಪವಿತ್ರಾತ್ಮ ದೇವರು ನಮ್ಮಲ್ಲಿದ್ದಾನೆ. ನಾವು ಕೇಳುವಾಗ ಆತನು ನಮಗೆ ತೋರಿಸ್ತಾನೆ ವಿಷಯಗಳು. What he said that you are. ಆತನು ಏನು ಹೇಳುತ್ತಾನೋ ಅದೇ ನೀನಾಗಿದೆಯಾ? From today go to the word of God, search the scriptures, what word of God says about you. You visualize those things and ask according to that and get it. Be successful in your life. ಈಗ ಪ್ರಾಮುಖ್ಯವಾಗಿರುವಂಥ ಅಂಶವನ್ನು ಸಭಾಪಾಲಕರು ಸಾರಿದ್ದಾರೆ. ನೀನೀಗ ವಾಕ್ಯದೊಳಗೆ ಹೋಗಿ ಈ ದಿನದಿಂದ ವಾಕ್ಯಾನುಸಾರವಾಗಿ ಚಿತ್ರಗಳನ್ನು ದೃಶ್ಯಗಳನ್ನು ನೋಡಿಕೊಳ್ತಾ ನಿನಗೆ ಏನು ಬೇಕಾಗಿದ್ದೋ ಅದನ್ನು ನೀನು ನಿರ್ಮಿಸಿಕೋ. Don't say that I am sick. ನಾನು ರೋಗಿ ಆಗಿದ್ದೀನಿ ಆ ರೀತಿಯಲ್ಲಿ ಹೇಳಬೇಡ. Don't say that I am poor. ನಾನು ಬಡವನಂತ ಹೇಳಬೇಡ. Don't say that I am weak. ನಾನು ಬಲಹೀನನಂತ ಹೇಳಬೇಡ. Don't say that I am fool. ನಾನು ಮೂರ್ಖನಂತ ಹೇಳಬೇಡ. Don't say that I am depressed. ನಾನು ನೊಂದು ಹೋಗಿದ್ದೇನೆ, ನಿರುತ್ಸಾಹದಿಂದ ಹೋಗಿದ್ದೇನೆ ಅಂತ ಹೇಳಬೇಡ. Don't say that I am discouraged. ನಾನು ನಿರುತ್ಸಾಹ ಹೊಂದಿದ್ದೇನೆ ಅಂತ ಹೇಳಬೇಡ. Don't say that I don't have anyone. ನನಗೆ ಯಾರು ಇಲ್ಲ ಅಂತ ಹೇಳಬೇಡ. Hallelujah. ಹಲ್ಲೆಲೂಯಾ. Go to the word and visualize and get
the things from God, live victorious life. ದೇವರ ವಾಕ್ಯದೊಳಗೆ ಹೋಗಿ ನೀನೇ ದೃಶ್ಯ ರೂಪದಲ್ಲಿ ಚಿತ್ರಗಳು ನಿರ್ಮಿಸಿಕೊಳ್ಳುತ್ತಾ ಜಯ ಜೀವನವನ್ನು ನೀನು ಜೀವಿಸು. When Satan comes and speak to you and show different pictures, say that this is not mine, get out in the name of Jesus. ಸಾತಾನು ಬಂದು ಬೇರೆ ದೃಶ್ಯವನ್ನು ನಿನಗೆ ತೋರಿಸ್ತಾ ಇರುವಾಗ ಮೈಂಡ್ನಲ್ಲಿ ಬೇರೆ ಬೇರೆ ಆಲೋಚನೆ ಬರುವಾಗ ಇದು ನನ್ನ ಚಿತ್ರವಲ್ಲ, ನನ್ನ ದೃಶ್ಯವಲ್ಲ, ನಾನು ಸಾತಾನ್ನೇ ಬಿಟ್ಟು ಹೋಗಂತ ಗದರಿಸಬೇಕು, ಆ ಚಿತ್ರವನ್ನು ಸ್ವೀಕರಿಸಬಾರದು. Hallelujah. ಹಲ್ಲೆಲೂಯಾ. Satan comes and speak to in your ears, pastor ಸರಿ ಇಲ್ಲಲ್ಲ ಅಂತಂದೇಳಿ, ಸಭಾಪಾಲಕರು ಸರಿ ಇಲ್ಲಲ್ಲ ಅಂತ ನಿಮ್ಮ ಕಿವಿಗದಲ್ಲಿ ಒಂದು ಮಾತು ಕಿವಿದಲ್ಲಿ ಈ ರೀತಿಯಲ್ಲಿ ಹೇಳ್ಬೋದು. ಸಭಾಪಾಲಕರು ಏನು ಸುಮ್ಮನೆ ಹೇಳ್ತಾ ಇದ್ದಾನೆ ಸರಲ್ಲ ಅಂತ ಹೇಳ್ಬೋದು. ಬಟ್ ಯು ಹ್ಯಾವ್ ಟು ಸೇ ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಅವಾಗ ನೀನೇನು ಬೇಕು, ನನ್ನ ಕಿವಿಯಿಂದ ಬಿಟ್ಟು ಆಲೋಚನೆ ಬಿಟ್ಟು ಹೋಗಬೇಕಂತ ಹೇಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಾತಾನ ಹೇಳ್ತಾನೆ ಸ್ವಲ್ಪ ಸಿನಿಮಾಗಳು ನೋಡು ಅಂತಂದೇಳಿ. ಸಾತಾನ ಹೇಳ್ತಾನೆ ಕೆಲವು ಸಿನಿಮಾಗಳು ನೋಡಿ ಏನಾಗಲ್ಲ ಎಂದು. ಯು ಇಮ್ಯಾಜಿನ್ ವಾಟ್ ಪಿಕ್ಚರ್ ಸೇಸ್. ಆ ಸಿನಿಮಾಗಳಲ್ಲಿ ಏನಿರ್ತದೆ ಅದೇ ದೃಶ್ಯಗಳು ನೋಡ್ಕೊಳ್ತಾ ಇರ್ತೀಯ. ದಟ್ ಓನ್ಲಿ ಯು ವಿಲ್ ಗೆಟ್ ಇಟ್. ಅದೇ ಹೊಂದಿಕೊಳ್ಳುತ್ತೀಯ ನೀನು ಸಿನಿಮಾಗಳು ನೋಡಿ. ಯು ಆಲ್ವೇಸ್ ಸಿ ಮೈಕಲ್ ಜಾಕ್ಸನ್, ಯು ವಿಲ್ ಬಿಕಮ್ ಮೈಕಲ್ ಜಾಕ್ಸನ್. ನೀನು ಯಾವಾಗಲೂ ಮೈಕಲ್ ಜಾಕ್ಸನ್ ನೋಡ್ತಾ ಮೈಕಲ್ ಜಾಕ್ಸನ್ ಆಗ್ತೀಯ. ಹಲ್ಲೆಲೂಯಾ. ಡೋಂಟ್ ಗೋ ಫಾರ್ ರಾಂಗ್ ಥಿಂಗ್ಸ್. ತಪ್ಪಾಗಿರುವಂಥ ವಿಷಯಗಳಿಗೆ ನೀನು ಹೋಗಬೇಡ. ವರ್ಡ್ ಆಫ್ ಗಾಡ್, ಸ್ಕ್ರಿಪ್ಚರ್ ಗಿವನ್ ಟು ಅಸ್. ದೇವರ ವಾಕ್ಯವು ನಮಗೆ ಕೊಡಲ್ಪಟ್ಟಿದೆ. We live according to the word of God. ದೇವರ ವಾಕ್ಯ ಪ್ರಕಾರವಾಗಿ ನಾವು ಜೀವಿಸಬೇಕು. We will be victorious. ನಾವು ಜಯಶಾಲಿಗಳಾಗುತ್ತೇವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.